नमो अरिहन्ताणं नमो सिद्धाणं नमो आयर्याणं नमो वज्रायाणं नमो ये सौवसागुणं येसो पञ्चनमो यारो सौवपावपनाशनो मंगलानं च सर्वेसिं पडमं हरिमंगलम पडमं हरिमंगलम। जल पंच परमेश्वरी भगवान की, जल चौबीसों तीर्थंकर भगवान की, जल देवाज शांतिनाथ भगवान की, जल वर्तमान शासनायक महावीर भगवान की, संत शून्याचे गुरु श्री विद्यासागर जी महाराज की, परम पूज्य देवाज श्री कुंद कुंड भगवान की जय, समय सार महाग्रंथ की जय, आचार्य विशुद्ध सागर महाराज जी की जय। ಈ ಗ್ರಂಥವನ್ನು ಓದಿ ಒಂದು ಜೀವ ತನ್ನ ಮುಖಪಟ್ಟಿ ಎಸೆದು ಇದು ಅಶರೀರ ಆಗುವಂತೆ ಹೇಳುವ ಭಗವಾನ್ ಆತ್ಮನನ್ನು ಪ್ರಾಪ್ತ ಮಾಡಿಕೊಳ್ಳುವ ಗ್ರಂಥವಿದೆ ಎಂದರು. ಸಮಯ ಸಾರವನ್ನು ಇವರೊಬ್ಬರೇ ಪ್ರಚಾರ ಮಾಡಿದ್ದಾರೆ ಎಂಬುದಾಗಿಲ್ಲ. ನಾನು ಕರ್ನಾಟಕದಲ್ಲಿ ಹೋಗಿದ್ದಾಗ ನೋಡಿದೆ. ಅಲ್ಲಿಯ ಜನರಿಗೆ ಅಧ್ಯಾತ್ಮದ ರುಚಿ ಇದೆ ಮತ್ತು ಈ ಕಾಲದಲ್ಲಿ ವರ್ಣಿಯವರು ಕೂಡ ಈ ಗ್ರಂಥದ ಒಳ್ಳೆಯ ವ್ಯಾಖ್ಯಾನ ಮಾಡಿದ್ದಾರೆ. ವರ್ಣಿಯವರು ಅಂದರೆ ಯಾರು ಗೊತ್ತಿದೆಯಾ? ಸಾಗರದಲ್ಲಿ, ಮಧ್ಯಪ್ರದೇಶದಲ್ಲಿ ಒಬ್ಬರು ಸಾಗರದಲ್ಲಿ ಗಣೇಶ್ ವರ್ಣಿ ಅಂತ ಇದ್ದರು, ಕ್ಷುಲ್ಲಕರು. ಅವರು ಹುಟ್ಟಿನಿಂದ ಬ್ರಾಹ್ಮಣರಿದ್ದರು. ಅವರಮ್ಮ ಮನೆಯಲ್ಲಿ ಆರಿಸ್ತಾ ಇದ್ಲಂತೆ, ಗೋಧಿಯೆಲ್ಲ ಹಸನ ಮಾಡ್ತಾ ಇದ್ಲಂತೆ. ಅಯ್ಯ ಏನು ಮಾಡ್ತಿದ್ದೀಯಾ ಅಂತ ಹೋಗಿ ಕೇಳಿರಂತೆ. ಸ್ವಾಧ್ಯಾಯ ಮಾಡ್ತಿದ್ದೀನಿ ಅಂದ್ರಂತೆ. ಏನು ಮಾಡ್ತಿದ್ಲು? ಗೋಧಿ ಹಸನ ಮಾಡ್ತಿದ್ಲು. ಕೇಳಿದರೆ ಏನು ಮಾಡಿ ಹೇಳಿದಳೆ? ಸ್ವಾಧ್ಯಾಯ ಮಾಡ್ತಿದ್ದೆ. ಸ್ವಾಧ್ಯಾಯ ಮಾಡ್ತಿದ್ದೀನಿ, ಗೋಧಿ ಹಸನ ಮಾಡ್ತಿದ್ದೆ, ಸ್ವಾಧ್ಯಾಯ ಮಾಡ್ತೀನಿ ಅಂತ ಹೇಳ್ತೀನಿ ನೀನು? ಸುಳ್ಳು ಹೇಳ್ತೀನಿ ನೀನು? ಇಲ್ಲ, ನಾನು ನಿಜ ಹೇಳ್ತಿದ್ದೀನಿ. ಹೇಗೆ ಈ ಗೋಧಿನಲ್ಲಿ ಏನು ಮಾಡ್ತಿದ್ದೀನಿ ನಾನು? ಕಲ್ಲು ಕಡ್ಡಿ ಕಸ ಎಲ್ಲ ಬೇರೆ ಮಾಡ್ತಾಯಿದ್ದೀನಿ, ಗೋಧಿ ಇಟ್ಕೊತಿದ್ದೀನಿ ಅಲ್ವಾ? ಹಾಗೆಯೇ ನಮ್ಮ ಆತ್ಮಗುಣದ ರಕ್ಷಣೆಯನ್ನು ಮಾಡ್ಕೋಬೇಕು. ಶರೀರದ ರಕ್ಷಣೆಯನ್ನು ಹೆಚ್ಚು ಮಾಡೋಕ್ಕೆ ಅದು ಬೇಕು, ಆದರೆ ಅದರ ಬಗ್ಗೆ ಹೆಚ್ಚು ಚಿಂತೆನ ಮಾಡಬಾರ್ದು. ಅದೇ ಸ್ವಾಧ್ಯಾಯ ಇದೆ. ಇದರಲ್ಲಿ ಏನಿದೆಯೋ ಗೋಧಿಲಿ ಏನು ಮಾಡ್ತಿದ್ವೋ ಅದೇ ನಮ್ಮ ಜೀವನದಲ್ಲೂ ಮಾಡಬೇಕು. ನಿಂಗೆ ಇದೆಲ್ಲ ಎಲ್ಲಿ ಗೊತ್ತಾಯಿತು? ಅಲ್ಲಿ ಹಿಂಗೆ ಜೈನರಿದ್ದಾರೆ, ಅವರು ಸ್ವಾಧ್ಯಾಯ ಮಾಡ್ತಾರೆ. ಸಮಯ ಸಾರ ಸ್ವಾಧ್ಯಾಯವನ್ನು ಮಾಡಿದರೆ ಅಧ್ಯಾತ್ಮ ಗ್ರಂಥ ಇದೆ, ಅದರಲ್ಲಿ ಗೊತ್ತಾಯ್ತು. ಆಗ ಅವ್ರು ಹೋಗಿ ದಿನ ಎಷ್ಟು ಕಾಟ ಕೊಟ್ಟಿದ್ದಾರಂತೆ ಮೊದಲು ಕಲಿಬೇಕಾರೆ ಅಂತಂದರೆ ಜೈನರು ಅವರಿಗೆ 9 ಕಿಲೋಮೀಟ್ರ್ ಅದನ್ನು ತಲೆ ಮೇಲಿಟ್ಕೊಂಡು ಬರೀ ಕಾಲಲ್ಲಿ ಹೋಗಬೇಕಿತ್ತಂತೆ ಅವ್ರ ಹತ್ರ ಕಲಿಯೋದಕ್ಕೆ. ಆಮೇಲೆ ಅವ್ರಿಗೆ ಎಷ್ಟು, ಈಗಲೂ ಸಾಗರದಲ್ಲಿರೋ ವರ್ಣಿ ಆಶ್ರಮ ಏನಿದೆಯಲ್ಲ ಅದು ಅವರೇ ನೆಡ್ ಮಾಡಿ ಬಹಳಷ್ಟು ಊರುಗಳಲ್ಲಿ ಅವ್ರ ಹೆಸರಿನಲ್ಲಿ ಶಾಲೆಗಳನ್ನು ತೆರೆದಿದ್ದಾರೆ, ಬಹಳಷ್ಟು ಇದು ಮಾಡಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ವಿದ್ವಾಂಸರ ಸಂಸ್ಥೆಗಳನ್ನು ಮಾಡಿದ್ದಾರೆ. ಅವರು ಕೂಡ ದೊಡ್ಡ ಪಂಡಿತರಾಗಿದ್ದರು, ಹುಟ್ಟಿಂದ ಬ್ರಾಹ್ಮಣರಾಗಿದ್ದರು. ಹೌದು. ಹಾಗೆ ಈ ಕಾಲಕ್ಕೆ ಪಂಚಮ ಕಾಲದಲ್ಲಿ ಎಲ್ಲರೂ ಕೂಡ ಬ್ರಾಹ್ಮಣರೇ ಮುಖ್ಯ ಗಣಧರರಾಗಿ ಆದಿಯಾಗಿ ಎಲ್ಲ ಅವರೇ ಆಗಿದ್ದಾರೆ. ಭದ್ರಭಾವ ಸ್ವಾಮಿಗಳು ಬ್ರಾಹ್ಮಣರು ಅಂತ ಹೇಳ್ತಾರೆ ಮೊದಲಲ್ಲಿ. ಹಾಗೆ ಅದು ಹೇಗೆ ಇದ್ಕೊಳ್ಳಿ, ಆದರೆ ಅಂತಹ ವರ್ಣಿಯವರು ಕೂಡ ಇದನ್ನು ಇವರು ವಿಶುದ್ಧ ಸಾಗರ್ ಮಹಾರಾಜರು ಹೇಳ್ತಿದ್ದಾರೆ. ಇದನ್ನು ಏನಂತ ಹೇಳ್ತಿದ್ದಾರೆ? ವರ್ಣಿಯವರು ಕೂಡ ಇದನ್ನು ಕಲಿತಿದ್ರು. ಸಮಯ ಸಾರವನ್ನು ಹೇಗೆ ಕಲಿತಿದ್ರು? 9 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ರಂತೆ ಅದನ್ನು ಕಲಿಯೋದಕ್ಕೋಸ್ಕರ ಬರಿಗಾಲಲ್ಲಿ. ಅವ್ರು ಹೇಳಿದ್ರಂತೆ ಹಿಂಗೆ ಬಂದರೆ ಕಲಿಸ್ಕೊಡ್ತೀವಿ ಅಂತ. ಹಾಗೆ ಕಲಿತರು. ಅವತ್ತು ಇನ್ನು ಅಲ್ಲಿಯ ಬುಂದೇಲ್ಖಂಡದ ಜನಗಳಿಗೆ ಎಷ್ಟೋ ಜನಗಳಿಗೆ ಗೊತ್ತಿರಲಿಲ್ಲ, ಇಲ್ಲಿ ನಮ್ಮ ಭೂಮಿ ಹೇಗಿದೆಯೋ ಹಾಗಿತ್ತು ಅಲ್ಲಿ ಆ ಕಾಲ. ಆದರೆ ವರ್ಣಿಜೀರು ಆಮೇಲೆ ಅವರು ಪ್ರತಿಮಾ ಎಲ್ಲ ತಗೊಂಡು ಮಾಡಿ ಎಲ್ಲ ಊರನ್ನು ಸುತ್ತಿ ಎಲ್ಲ ಕಡೆಗೆ ಹೋಗಿ ಜೈನ ಧರ್ಮ ಅವ್ರು ಕಲ್ತರು. 9 ಕಿಲೋಮೀಟ್ರ್ ಹೋಗಿ ಕಲ್ತಿದ್ದನ್ನು ಅವ್ರು ವ್ಯರ್ಥ ಮಾಡಲಿಲ್ಲ. ಈ ಬುಂದೇಲ್ಖಂಡನ ಜಾಗೃತಗೊಳಿಸಿರೋರು. ಹೇಗೆ ಸುಖಸಾಗರ್ ಮಹಾರಾಜರು ಬೇರೆ ಬೇರೆ ಕಡೆ ಯಾರೂ ಕಾಲಿಟ್ಟ ಜೈನರು ಅಂತಲೂ ಪರಿಚಯ ಇಲ್ಲದಲೇ ಇರುವಂಥ ಹಳ್ಳಿಗಳಿಗೂ ಹೋಗಿ ಜೈನರನ್ನು, ಜೈನರಿಂದ ಯಾರು ಅಂತೇಳಿ ಪರಿಚಯ ಮಾಡಿಸ್ಕೊಟ್ರು. ಹಾಗೆ ಅವ್ರು ಮಾಡಿದರು.
ವರ್ಣಿಜಿಯವ್ರನ್ನ ಭಾಳ ಗೌರವಿಸ್ತಾರೆ ಅಲ್ಲಿ. ಇವಾಗ ಒಂದು ಕಾಲದಲ್ಲಿ ಕಾಟ ಕೊಟ್ಟರು, ಅವ್ರಿಗೆ ಕಲಿತು ಅವರಷ್ಟು ಸೇವೆ ಮಾಡಿದರು. ಜೈನ ಧರ್ಮದ ಜಿನ ಧರ್ಮದ ಸೇವೆಯನ್ನು, ದೇವಶಾಸ್ತ್ರ ಗುರು ಸೇವೆ ಅಷ್ಟು ಸೇವೆ ಮಾಡಿದ್ದಾರೆ. ಅಂಥವ್ರನ್ನ ತಮ್ಮ ಹೊತ್ತಲ್ಲಿ ನೆನಿಬೇಕು. ಭಾಳ ಸೇವೆ ಮಾಡಿದ್ದಾರೆ. ಅವರನ್ನು ಹೇಳ್ತಿದ್ದೆ ವರ್ಣಿಜಿಯವರು ಕಲ್ತಿದ್ರು. ಇದು ಅಲೌಕಿಕ ಗ್ರಂಥ. ಲೌಕಿಕ ಅಂದರೆ ಈ ಸಂಸಾರದಲ್ಲಿ ಬೇಕಾಗಿರುವಂಥದ್ದೆಲ್ಲದೂ ಕೂಡ ಲೌಕಿಕ, ಕಣ್ಣಿಗೆ ಕಾಣುವಂಥದ್ದೆಲ್ಲ ಲೌಕಿಕ. ಅಲೌಕಿಕ ಯಾವುದು? ನೀನು ಜೀವ ಇದೆಯಾ ಅಂತ ಹೇಳಿದರೆ ಹೋಗೋಗಿ ನಮ್ಮ ಮನುಷ್ಯ ಇದ್ದೀನಿ ಅಂತೀವಿ ನಾವು. ಜೀವ ಅಂದರೆ ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ನಾವು ಶರೀರ ಅಷ್ಟೇ ನೋಡ್ತೀವಿ. ಹೋಗಿ ನಾ ಮನುಷ್ಯ ಇದ್ದೀನಿ. ಆದರೆ ಯಾವುದು ಕಣ್ಣಿಗೆ ಕಾಣಲು ನಿನ್ನೊಳಗೆ ಇದಾನೋ ಅದು ಅಲೌಕಿಕ ಇದೆ. ಅದನ್ನು ಹೇಳ್ತೀರಿ, ಅಲೌಕಿಕ ಗ್ರಂಥವಿದೆ. ಈ ಗ್ರಂಥವನ್ನು ಓದಲು ಪೂರ್ಣ ಏಕಾಗ್ರನಾಗಬೇಕು. ಹೇಗಿರಬೇಕು? ಯಾವುದೇ ಚಿಂತೆ ನಮ್ಮಲ್ಲಿ ಇರಬಾರ್ದು, ಬೇರೆ ವಿಚಾರಗಳು ನಮ್ಮಲ್ಲಿ ಇರಬಾರ್ದು. ಏಕೆಂದರೆ ಈ ಗ್ರಂಥದ ಟೀಕೆಗೆ ಆಚಾರ್ಯ ಭಗವಾನ್ ಅಮೃತಚಂದ್ರ ಸ್ವಾಮಿ ಏನು ಹೇಳ್ತಿದ್ದಾರೆ? ಎಲ್ಲಿವರೆಗೆ ಹೊರಗೆ ಒಳಗೆ ಕೋಲಾಹಲ ನಿಲ್ಲಿಸೋದಿಲ್ಲ. ಒಳಗೂ ಕೋಲಾಹಲ ಇರಬಾರ್ದು ಮನಸ್ಸಿನಲ್ಲಿ, ಹೊರಗೂ ಕೋಲಾಹಲ ಇರಬಾರ್ದು. ಸ್ವಾಧ್ಯಾಯ ಮಾಡುವಂಥ ಜಾಗದಲ್ಲಿ ಮಕ್ಕಳು ಆಟ ಆಡ್ತಿರೋದು, ಮೈಕ್ ಹಾಕಿರೋದು, ಗಾಡಿ ಓಡಾಡೋದು, ಅದಕ್ಕೆ ಬಾಳಂಬೀಡಿಂದ ಮಹಾರಾಜಿ ಹೊರಟೋಗಿದ್ದು. ಯಾಕೆಂದರೆ ಅದು ಒಂದು ರೋಡಿನ ಕ್ರಾಸಲ್ಲಿತ್ತು, 3 ರೋಡ್ ಕೂಡೋ ಜಾಗದಲ್ಲಿತ್ತು ರೂಮ್ ಅವ್ರ ಕೋಲಿ. ಅಲ್ಲಿಗೆ ಅವ್ರಿಗೆ ಸ್ವಾಧ್ಯಾಯಕ್ಕೆ ಇದ್ದಿರಲಿಲ್ಲ, ಭಾಳ ಆವಾಜ್ ಆಗೋದು. ಅದು ಒಂದೇ ಕಾರಣಕ್ಕೋಸ್ಕರ ಹೊರಟೋದು. ಅದೊಂದು ವ್ಯವಸ್ಥೆ ಅವ್ರು ಮಾಡ್ಕೊಂಡಿದ್ದು ಅಂದರೆ ಅಲ್ಲೇ ಚಾತುರ್ಮಾಸ ಆಗೋದು. ಬಸ್ತಿ ಮೇಲಿದೆ, ಅವ್ರ ಕೋಲಿ ಕೆಳಗಡೆ ರೋಡ್ಗಿದೆ. ಮುನಿ ನಿವಾಸ ರೂಮ್ ಇದೆಯಲ್ಲ, ಅದು ರೋಡ್ಗಿದೆ ಕೆಳಗಡೆ. ಹಾಗಾಯ್ತು. ಹಾಗೆ ಏನು ಹೇಳ್ತಿದ್ದಾರೆ? ಎಲ್ಲಿವರೆಗೆ ಹೊರಗೆ ಒಳಗೆ ಕೋಲಾಹಲ ನಿಲ್ಲೋದಿಲ್ಲ, ಗದ್ದಲ ನಿಲ್ಲೋದಿಲ್ಲ, ಅಲ್ಲಿವರೆಗೆ ಪರಮ ತತ್ವ ತಿಳಿದು ಬರೋಲ್ಲ. ಒಳ ಹೊರಗಿನ ಕೋಲಾಹಲ ನಿಂತ ಮೇಲೆ ಸಮಯಸಾರ ಸ್ವರೂಪದ ಪ್ರಾಪ್ತಿ ಆಗತ್ತೆ. ಭಗವಾನ್ ವರ್ಧಮಾನ ಸ್ವಾಮಿಯ ಶಾಸನದಲ್ಲಿ ದ್ವಾದಶಾಂಗವಾಣಿಯನ್ನು ನಿಬದ್ಧ ಮಾಡಿದರು, ಅಂದರೆ ಬರೆದರು. ಪ್ರಥಮ ಶ್ರುತಸ್ಕಂದದ ಮೇಲೆ ಅನೇಕ ಆಚಾರ್ಯರು ತಮ್ಮ ಲೇಖನಗಳನ್ನು ಬರೆದರು. ಆದರೆ ದ್ವಿತೀಯ ಶ್ರುತಸ್ಕಂದವನ್ನು ನಿಬದ್ಧ ಮಾಡಲು ಆಚಾರ್ಯ ಭಗವಾನ್ ಕುನ್ನಕಂದ ಸ್ವಾಮಿಗಳು ತಮ್ಮ ಲೆಕ್ಕಣಿಯನ್ನು ತೊಡಗಿಸಿದರು. ಅಂದರೆ ಜೀವನ ಎಲ್ಲ ಬರೆದಂತೆ. 11 ವರ್ಷಕ್ಕೆ ದೀಕ್ಷಾ ತಗೊಂಡವರು. ಗುರುಗಳ ಹತ್ರ ಎಷ್ಟು ದಿನ ಇದ್ದು ಕಲ್ತರು ಗೊತ್ತಿಲ್ಲ. ಆದರೆ ಜೀವನ ಎಲ್ಲ ಬರು 84 ಪಾಹುಡ ಗ್ರಂಥಗಳನ್ನು ಬರೆದಿದ್ದಾರಂತೆ. ಎಷ್ಟು? ಇವಾಗ ನಮ್ಮ ಹತ್ರ ಸಿಕ್ಕಿರೋದು 14 ಅಷ್ಟೇ. ಹಾಗೆ ಲೆಕ್ಕಣಿಕೆಯನ್ನು ಇದು ಮಾಡಿದರು. ಆದರೆ ದ್ವಿತೀಯ ಶ್ರುತಸ್ಕಂದವನ್ನು ನಿಬದ್ಧ ಮಾಡಲು ಆಚಾರ್ಯ ಭಗವಾನ್ ಕುಂದಕುಂದ ಸ್ವಾಮಿ ತಮ್ಮ ಲೆಕ್ಕಣಿಯನ್ನು ತೊಡಗಿಸಿದರು. ಜ್ಞಾನಿಗಳೇ, 1000 ವರ್ಷದವರೆಗೆ ಆಚಾರ್ಯ ಭಗವಂತ ಕುಂದಕುಂದರ ಗ್ರಂಥ ಸುರಕ್ಷಿತವಾಗಿತ್ತು. ಎಲ್ಲಿವರೆಗಿತ್ತು? 1000 ವರ್ಷ. 1000 ವರ್ಷದ ನಂತರ ಆಚಾರ್ಯ ಭಗವಾನ್ ಅಮೃತಚಂದ್ರ ಸ್ವಾಮಿ ಈ ಗ್ರಂಥವನ್ನು ಅಧ್ಯಯನ ಮಾಡಿ ಅದರ ಮೇಲೆ ಟೀಕೆ ಬರೆಯೋದಕ್ಕೆ 1000 ವರ್ಷದವರೆಗೂ ಸಮಯ ಸಾಧನೆಯಲ್ಲಿ ಯಾರೂ ಟೀಕೆ ಮಾಡಿಲ್ಲ. ಅದು ಸುರಕ್ಷಿತವಾಗಿ ಇತ್ತು ಅಷ್ಟೇ. ಯಾರು ಓದ್ಕೊಂಡ್ರು ಅವ್ರು ಓದ್ಕೊಂಡ್ರು, ಅದ್ರ ಮೇಲೆ ಏನೂ ಪ್ರಯತ್ನ ಮಾಡಲಿಲ್ಲ. ಆದರೆ 1000 ವರ್ಷಗಳ ನಂತರ ಅಮೃತಚಂದ್ರ ಸ್ವಾಮಿಯವರು ಇದರ ಮೇಲೆ ಟೀಕೆ ಅಂದರೆ ಅದಕ್ಕೆ ತಾತ್ಪರ್ಯವನ್ನು, ಅದರ ಅರ್ಥವನ್ನು ಬಿಡಿಸಿ ಹೇಳೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಟೀಕೆ ಅಂತಂದರೆ ಅಷ್ಟೇ, ಟೀಕೆ ಅಂದರೆ ಬಹಳ ಏನಿದಿಲ್ಲ. ಯಾರೋ ಬಂದೇನೋ ಹೇಳಿರು, ಗೊತ್ತು ಬಿಡು, ನಿಂದೆಲ್ಲ ಗೊತ್ತಿದೆ, ಅದೇನ ಏನು ಎಲ್ಲ ಹೇಳ್ತಿರಲ್ಲ ಒಂದಿಷ್ಟು ಉದ್ದ, ಏನು ಗೊತ್ತಿದೆ ನಿಂದಿದ್ರು. ಹಾಗಲ್ಲ, ಇವರೆಲ್ಲ ಗೊತ್ತಿದ್ದವರು ಅದರ ಬಗ್ಗೆ ಒಂದೊಂದು ಪದವನ್ನು ಬಿಡಿಸಿ ಅದರ ಅರ್ಥವನ್ನು ವಿವರಿಸ್ತಾ ಹೋಗ್ತಾರೆ. ಆ ವರ್ಣನೆಗೆ ಟೀಕೆ ಅಂತ ಹೇಳ್ತಾರೆ. ಟೀಕೆ ಅಂತ ಹೇಳ್ತಾರೆ. ಟೀಕೆ ನೋಡಿ, ಇದು ಧ್ರುವ ಸತ್ಯ ಇದೆ, ಸಿದ್ಧಾಂತದ ಮೇಲೆ ವಿವಾದ ಕಡಿಮೆ ಇದೆ. ಸಿದ್ಧಾಂತದ ಮೇಲೆ ಯಾವುದೇ ವಿವಾದ ಇಲ್ಲ. ಅಧ್ಯಾತ್ಮದ ಮೇಲೆ ವಿವಾದ ಇಲ್ಲವೇ ಇಲ್ಲ. ಸಿದ್ಧಾಂತದ ಮೇಲೆ ಅಕಸ್ಮಾತ್ 1-2 ಬರಬಹುದು, ಆದರೆ ಆಧ್ಯಾತ್ಮದ ಮೇಲೆ ಯಾವುದೇ ವಿವಾದ ಇಲ್ಲ. ಆದರೆ ಆಧ್ಯಾತ್ಮವನ್ನು ಓದಿ ಜೀವ ವಿವಾದದಲ್ಲಿ ಏಕೆ ಬೀಳ್ತಾನೆ? ಇವತ್ತಿನ ಪರಿಸ್ಥಿತಿಯಲ್ಲಿ ವಿವಾದಕ್ಕೆ ಬೀಳ್ತಾರೆ. ನಿಶ್ಚಯದಲ್ಲಿರೋದು ವ್ಯವಹಾರದಲ್ಲಿರೋದು, ವ್ಯವಹಾರನೇ ಸರಿ ನಿಶ್ಚಯನೇ ಸರಿ ಅಂತ ಗುದ್ದಾಡ್ತಾರೆ. ಯಾಕೆ ಬೀಳ್ತಾರೆ? ಆಗಮದಲ್ಲಿ ವಿವಾದ ವಿಸಂವಾದ ಆಗುವುದಿಲ್ಲ. ಯಥಾರ್ಥತೆ ಏನೆಂದರೆ
ಪಾತ್ರದ ಭೂಮಿಕೆ ತಿಳಿಯದೆ ಗುಣಸ್ಥಾನ ಕ್ರಮದಿಂದ ಕಥನ ಮಾಡದ ಕಾರಣ ಜ್ಞಾನಿ 14ನೇ ಗುಣಸ್ಥಾನದ ಕಥನ 4ನೇ ಗುಣಸ್ಥಾನದಲ್ಲಿ ತೊಡಗಿಸಿದರೆ ವಿವಾದವಾಗಿ ಆಗುತ್ತದೆ. ಗುಣಸ್ಥಾನದ ಹೆಸರೇ ಗೊತ್ತಿಲ್ಲ, ಗುಣಸ್ಥಾನ ಅಂದರೆ ಏನು ಅಂತ ಗೊತ್ತಿಲ್ಲ. 4ನೇ ಗುಣಸ್ಥಾನದಲ್ಲಿ 14ನೇ ಗುಣಸ್ಥಾನ ಆಗುತ್ತೆ, 4ನೇ ಗುಣಸ್ಥಾನದಲ್ಲೇ ಮೋಕ್ಷ ಆಗುತ್ತೆ, ಆತ್ಮಾನುಭವ ಆಗುತ್ತೆ ಅಂತ ಹೇಳಿದರೆ ಹೇಳ್ತಾರೆ. ಯಾಕೆಂದರೆ ಅಜ್ಞಾನ ಇದೆ. ನೀವು ನೋಡಿರ್ಬೋದು, ವಿದ್ಯುತ್ನಲ್ಲಿ 2 ತಂತಿಗಳಿರುತ್ತೆ, ಋಣಾತ್ಮಕ ಮತ್ತು ಧನಾತ್ಮಕ. ಒಂದರ ಜಾಗದಲ್ಲಿ ಇನ್ನೊಂದು ಹಾಕಿದರೆ ಪ್ರಕಾಶವಾಗುವುದು, ಫ್ಯೂಸ್ ಹೋಗುವುದು. ಧನಾತ್ಮಕವನ್ನು ಋಣಾತ್ಮಕದಲ್ಲಿ, ಋಣಾತ್ಮಕನ ಧನಾತ್ಮಕನಲ್ಲಿ ಹಾಕಿದರೆ ಫ್ಯೂಸ್ ಹೋಗುತ್ತೆ, ಕರೆಂಟ್ ಬರಲ್ಲ. ಪ್ಲಸ್ಸನ್ನು ಪ್ಲಸ್ ಜಾಗಕ್ಕೆ ಹಾಕಬೇಕು, ಮೈನಸನ್ನು ಮೈನಸ್ಸಿಗೆ ಕೂಡಿಸ್ಬೇಕು. ಮೈನಸ್ಸು ಪ್ಲಸ್ಸು ಕೂಡಿಸ್ಬಿಟ್ರಿ ಅಂತಂದರೆ ಮನೇಲಿರೋ ಅಷ್ಟು ಬಲ್ಬು, ಟಿ ವಿ, ಫ್ರಿಜ್ಜು ಏನೇನು ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ಉಲ್ಟಾ ಹಾಕೋ ಹಾಗಿಲ್ಲ. ಅದೇ ಹೀಗೆ 2 ವಿಷಯ ನಡೀತಾ ಇದೆ, ನಿಶ್ಚಯ ಮತ್ತು ವ್ಯವಹಾರ. ಒಂದಕ್ಕೊಂದು ಸಹಕಾರಿ ಕಾರಣ ಇದೆ. ವ್ಯವಹಾರ ನಿಶ್ಚಯಕ್ಕೆ ಕಾರಣ ಇದೆ, ನಿಶ್ಚಯ ವ್ಯವಹಾರ. ಸಾಧ್ಯ ಸಾಧಕ ಭಾವ. ಸಾಧ್ಯ ಸಾಧಕ ಭಾವವನ್ನು ತಿಳಿದಲೇ ಯಾರು ಸಾಧಕನಿದ್ದಾನೆ ಅವನನ್ನು ಸಾಧ್ಯ ಮಾಡುವುದು, ಸಾಧ್ಯವನ್ನು ಸಾಧಕ ಮಾಡುವುದು. ಇದರಿಂದೇನಾಗುತ್ತೆ ಅಂತ ಕೇಳ್ತಿದ್ದಾರೆ. ಯಾರು ಸಾಧಕ ಇದ್ದಾನೆ, ಸಾಧಕ ಅಂದರೆ ಮುನಿ ಇರ್ಬೋದು, ರತಿ ಇರ್ಬೋದು, ಯಾರೇ ಇರ್ಬೋದು, ಅವರು ಸಾಧಕ ಅಂದ್ರೇನು, ಸಾಧ್ಯ ಅಂದ್ರೇನು ಅಂತಲೇ ತಿಳ್ಕೊಳ್ದರೆ ನಾ ಸಾಧನೆ ಮಾಡ್ತಿದ್ದೀನಿ, ಹಿಟ್ಟಿಗೆ ಎಷ್ಟು ನೀರು ಹಾಕಬೇಕು, ಎಷ್ಟು ಹಿಟ್ಟು ನೀರು ಹಾಕಬೇಕು, ಅದು ಎಷ್ಟು ಕಡಕ್ಕಿರಬೇಕು ಅನ್ನ ಹಾಕ್ತಿರಲ್ಲ, ರೊಟ್ಟಿ ಇದ್ದಾಡಿಕೆ ಅದೇ ಗೊತ್ತಿಲ್ಲ ಅಂದರೆ ರೊಟ್ಟಿ ಉಬ್ಬು ಅಂದರೆ ಎಲ್ಲಿಂದ ಉಬ್ಬುತ್ತೆ? ಹಾಗೆಯೇ ಸಾಧ್ಯ ಸಾಧಕದ ಅರ್ಥವನ್ನು ತಿಳ್ಕೊಳ್ದರೆ ಸಾಧನೆಯನ್ನು ಮಾಡ್ತೀನಿ ಅಂತ ಹೇಳಿದರೆ ಅದರಿಂದ ಏನೂ ಆಗೋದಿಲ್ಲ. ವಿದ್ಯುತ್ ದೋಷದಂತೆ ಈ ದೋಷ ತಂತಿ ಹಾಕುವನದ್ದಿದೆ. ಆದ್ದರಿಂದ ಈ ಗ್ರಂಥವನ್ನು ಜಿಜ್ಞಾಸೆ ಬಂದರೆ ಪ್ರಶ್ನೆ ಮಾಡಿ, ಅಂದರೆ ನಿಮಗೆ ಸಂಶಯ ಬಂದರೆ, ಇದರ ಮೇಲೆ ಏನಾರೋ ನಿಮಗೆ ಅನುಮಾನ ಆದರೆ ಅದನ್ನು ಪ್ರಶ್ನೆ, ಆದರೆ ವಿಪರೀತವಾಗಿ ತಿಳಿದುಕೊಂಡು ಇರಬೇಡಿ. ನಿಮ್ಗೆ ಹೆಂಗೆ ಬೇಕೋ ಹಾಗೆ ಅರ್ಥ ಮಾಡಿಕೊಂಡು ಹಾಗೆ ಇರಬೇಡಿ. ಆಚಾರ್ಯ ಕುಂದಕುಂದರು ಒಬ್ಬ ಮಹಾನ್ ಶ್ರುತಾಚಾರ್ಯರಿದ್ದರು. ಏನಿದ್ರು ಅವರು? ಮಹಾನ್ ಶ್ರುತದ ಆಚಾರ್ಯರಿದ್ದರು. ಕಥಂಚಿತ್ ಭಗವಾನ್ ಮಹಾವೀರ ಸ್ವಾಮಿಗಿಂತ ವಿಶೇಷಣ ಪುಣ್ಯಾತ್ಮರಿದ್ದರು. ಸ್ವಲ್ಪ ಕಡಿಮೆ ಅಷ್ಟೇ ಭಗವಾನ್ ಮಹಾವೀರ ಸ್ವಾಮಿಗಿಂತ. ಮಿಕ್ಕೆಲ್ಲ ಪುಣ್ಯ ಅವರಷ್ಟೇ ಪುಣ್ಯ ಇವರಿಗೆ ಇತ್ತು. ಪುಣ್ಯದ ಅನೇಕ ಭೇದಗಳಿವೆ. ಅದರಿಂದ ಕಥಂಚಿತ್ ಶಬ್ದದ ಪ್ರಯೋಗ ಮಾಡಿದೆ, ಏಕೆಂದರೆ ವಿಷಯ ಸ್ವಲ್ಪ ಬೇರೆ ಇದೆ. ತೀರ್ಥಂಕರ ಮಹಾವೀರ ಸ್ವಾಮಿಯ ಆಯು 72 ವರ್ಷ ಇತ್ತು. ಆದರೆ ಆಯು ಕರ್ಮದ ಪ್ರಧಾನತೆಯನ್ನು ವೀಕ್ಷಿಸಿದರೆ ಆಚಾರ್ಯ ಕುಂದಕುಂದರು 89 ವರ್ಷ ಮುದಿಗಳಾಗಿದ್ದರು. ಎಷ್ಟು? 8 ವರ್ಷದ ಆಯುವಿನಲ್ಲಿ ದೀಕ್ಷಾ ತಗೊಂಡ್ರು. 89 ವರ್ಷ ಮುನಿಗಳಾಗಿದ್ದರು. 89 ವರ್ಷ ಮುನಿಗಳಾಗಿದ್ದರು. 8 ವರ್ಷ ಇದಾಗಿತ್ತು. 8 ವರ್ಷ ಅಂದರೆ 95 ವರ್ಷ 10 ತಿಂಗಳು 15 ದಿನ ಆಯುಷ್ಯ ಪಡೆದಿದ್ರು ಅವರು. 96 ವರ್ಷ ಅಂದ್ಕೊಳ್ಳಿ, 10 ತಿಂಗಳು ಅಂತಂದರೆ ಸ್ವಲ್ಪ ಕಡಿಮೆ ಅಷ್ಟೇ. ಇಷ್ಟು ದೀರ್ಘ ಸಮಯದವರೆಗೆ ಆಚಾರ್ಯ ಭಗವಾನ್ ಕುಂದಕುಂದರು ಮುನಿ ಪದದಲ್ಲಿ ಇದ್ದರು. 89 ವರ್ಷ ಮುನಿಯಾಗಿರೋದು ಇನ್ನು ಹುಡುಗಾಟನ. ಇಷ್ಟು ಮಹಾವೀರ ಭಗವಂತರ ಆಯಸ್ಸು ಈ ಅಪೇಕ್ಷೆಯಿಂದ ಮಹಾವೀರರಿಗಿಂತ ಕಥಂಚಿತ್ ಆಚಾರ್ಯ ಭಗವಾನ್ ಕುಂದದೇವರು ಪುಣ್ಯಾತ್ಮರಿದ್ದರು. ಅರ್ಪಿತಾನರ್ಪಿತ ಸಿದ್ಧೇಹೇ ಅಧ್ಯಾಯ 5 ಸೂತ್ರ 32ರಲ್ಲಿ ತತ್ವಾರ್ಥ ಸೂತ್ರದಲ್ಲಿ ಹೇಳಿದ್ದಾರೆ. ಅರ್ಪಿತಾನರ್ಪಿತ ಸಿದ್ಧೆ. ಈ ಗ್ರಂಥದ ಅಧ್ಯಯನ ಮಾಡುವ ಸಮಯ ಆಚಾರ್ಯ ಉಮಾಸ್ವಾಮಿಯ ಸೂತ್ರವನ್ನು ಹಿಡಿದು ನಡೆಯಬೇಕು. ಈ ಗ್ರಂಥವನ್ನು ಅಭ್ಯಾಸ ಮಾಡುವಾಗ ಏನನ್ನು ಹಿಡ್ಕೊಂಡು ನಡಿಬೇಕು ಅಂತ ಹೇಳ್ತಿದ್ದಾರೆ? ತತ್ವಾರ್ಥ ಉಮಾಸ್ವಾಮಿಗಳ ಸೂತ್ರವನ್ನು ಜೊತೆಯಲ್ಲಿಟ್ಕೊಂಡು ನಡಿಬೇಕು ಅಂತ ವಿಶುದ್ಧ ಸಾಗರ ಮಹಾರಾಜರು ಹೇಳ್ತಾ ಇದ್ದಾರೆ. ಒಂದರ ಪ್ರಧಾನತೆ ಇನ್ನೊಂದರ ಗೌಣತೆ, ಅಭಾವ ಯಾವುದರದೂ ಇಲ್ಲ. ಮದುವೆ ಮಾಡ್ತಿದ್ದೀರಾ, ಬಳೆ ತೊಡಿಸೋ ಶಾಸ್ತ್ರದಲ್ಲಿ ಹುಡುಗಂದೇನು ಕೆಲಸ ಇರುತ್ತೆ? ಆದರೆ ಹುಡುಗ ಇಲ್ದಲೇ ಮದುವೆ ಮಾಡೋಕ್ಕಾಗತ್ತೇನಾ? ಹುಡುಗ ಗೌಣ ಅಲ್ಲಿ, ಹುಡುಗಿ ಮುಖ್ಯ.
ವರ ಪೂಜೆ ಮಾಡ್ತಿದ್ದೀರಾ, ಹುಡುಗಿದೇನು ಕೆಲಸ ಅಲ್ಲಿ? ಆದರೆ ಹುಡುಗಿ ಇಲ್ದರೆ ಮದುವೆ ಆಗುತ್ತೇನಾ? ಇಲ್ಲ. ಹಾಗೆ ಇಲ್ಲಿ ಒಂದು ಗೌಣ ವ್ಯವಹಾರ ಗೌಣವಾದಾಗ ನಿಶ್ಚಯ ಪ್ರಮುಖವಾಗಿರುತ್ತೆ, ನಿಶ್ಚಯ ಗೌಣವಾದಾಗ ವ್ಯವಹಾರ ಪ್ರಮುಖವಾಗಿರುತ್ತೆ. ಎರಡನ್ನೂ ಪ್ರಮುಖವಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದನ್ನು ಹೇಳುವಾಗ ಇನ್ನೊಂದನ್ನು ಹೇಳೋಕ್ಕಾಗಲ್ಲ. ರಾಮ ಲವಕುಶರ ತಂದೆ ಅಂತ ಹೇಳಬೇಕಾದ್ರೆ ಅಷ್ಟನ್ನೇ ಹೇಳೋಕ್ಕಾಗೋದು. ಆದರೆ ಅವನು ದಶರಥನಿಗೆ ಮಗನೂ ಹೌದು, ಸೀತೆಗೆ ಗಂಡನೂ ಹೌದು, ಕೌಸಲ್ಯಗೆ ಮಗನೂ ಹೌದು, ಲಕ್ಷ್ಮಣನಿಗೆ ಅಣ್ಣನೂ ಹೌದು. ಆದರೆ ಯಾರ ಉದ್ದೇಶದಿಂದ ಹೇಳ್ತಿದ್ದಾರೆ? ಮಕ್ಕಳ ಉದ್ದೇಶದಿಂದ. ಅದರಿಂದ ರಾಮ ತಂದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಲವಕುಶರು ಪ್ರಮುಖರಾದರು, ಮಿಕ್ಕವರು ಗೌಣರಾದರು. ಹೀಗೆ ಗೌಣ ಅಂತಂದರೆ ಕಡಿಮೆ, ಅಲ್ಲಿ ಕೆಲಸ ಇಲ್ಲ. ಯಾರು ವಿಷಯವನ್ನು ಮಾತಾಡ್ತಿದ್ವಿ ಆ ವಿಷಯದ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ. ಅದ್ರ ಹಿಂದಿರೋದನ್ನು ಹೇಳಬೇಕು ಅಂದರೆ ಅದನ್ನು ಮುಗಿಸಿದ ಮೇಲೆ ಹೇಳಬೇಕು, ಒಟ್ಟಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದರ ಪ್ರಧಾನತೆ ಇನ್ನೊಂದರ ಗೌಣತೆ. ಅಭಾವ ಯಾವುದೂ ಇಲ್ಲ. ಅವನು ಲವಕುಶರ ತಂದೆ ಅಂತ ಹೇಳುವಾಗಲೂ ಅವನು ದಶರಥನ ಮಗನೇ, ಅದೇನು ಬಿಟ್ಟು ಹೋಗೋದಿಲ್ಲ. ಸಾಧನ ಇದೆ, ಸಾಧನ ಸಾಧ್ಯ ಅಲ್ಲ. ಸಾಧನವಿಲ್ಲದೆ ಸಾಧ್ಯದ ಪ್ರಾಪ್ತಿ ಆಗೋದಿಲ್ಲ. ಹುಡುಗಿ ಇಲ್ಲದೆ ಮದುವೆ ಆಗೋದಿಲ್ಲ, ಹುಡುಗಿ ಇದ್ರೇ ಮದುವೆ ಆಗೋದು. ಸಾಧ್ಯ ಯಾವುದು? ಮದುವೆ. ಸಾಧನ ಯಾರು? ಹುಡುಗ ಹುಡುಗಿ. ಅವರಿಲ್ಲದೆ ಯಾರಿಗೆ ಮದುವೆ ಮಾಡೋರು ನೀವು? ಸಾಧನವನ್ನೇ ಸಾಧ್ಯವೆಂದು ತಿಳಿಯುವನು ಬಹಿರಾತ್ಮ ಇದ್ದಾನೆ. ಸಾಧನವನ್ನೇ ಸಾಧ್ಯ ಅಂತ ತಿಳ್ಕೊಳ್ಳದೆ, ಮನೆ ಸಿಕ್ತು, ಫಸ್ಟ್ ಕ್ಲಾಸ್ ಮನೆ ಇದೆ, ಒಳ್ಳೆ ಮಂಚ ಇದೆ, ಎಲ್ಲ ಸಾಮಾನು ಇದೆ, ಗಾಡಿ ಇದೆ, ಮುಗೀತು, ಇಷ್ಟೇ ಸಂತೋಷ. ಅಷ್ಟು ಸಂತೋಷ ಎಷ್ಟು ದಿನ ಇರುತ್ತೆ? 2 ದಿನ ಅಷ್ಟೇ. 3ನೇ ದಿನ ಅದೆಲ್ಲದರಿಂದ ಬೇಸರ ಆಗುತ್ತೆ, ಬೇರೆ ಇನ್ನೇನಾರು ಮಾಡಬೇಕು ಅನಿಸುತ್ತೆ. ಅವೆಲ್ಲ ಸಾಧನ ಇದೆ ಸುಖಕ್ಕೆ, ಆದರೆ ಅದರಿಂದಲೇ ಸುಖ ಅಲ್ಲ ಅದನ್ನ ಹೇಳ್ತಿದ್ದಾರೆ. ಯಾರು ಅದನ್ನೇ ಸಾಧನವನ್ನೇ ಸಾಧ್ಯ ಅಂತ ತಿಳ್ಕೊತಾನೆ ಅವನು ಯಾರಿದ್ದಾನೆ? ಬಹಿರಾತ್ಮನೇ. ಜ್ಞಾನಿಗಳೇ ಗಮನಿಸಿ, ಪರಮವೆಂದು ಏಕೆ ಹೇಳಿದೆ? ಏಕೆಂದರೆ ತಾವು ಸಾಧನದ ಅಭಾವದಲ್ಲಿ ಸಾಧ್ಯವನ್ನು ಪಡೆದಿರಿ. ಸಾಧ್ಯ ಯಾವುದು? ಆತ್ಮನ ನಿಜ ಸ್ವರೂಪವನ್ನು ಪಡ್ಕೊಳ್ಳೋದು. ಆತ್ಮನ ನಿಜ ಸ್ವರೂಪವನ್ನು ಪಡ್ಕೊಳ್ಳೋದೇ ಸಾಧ್ಯ. ಅದನ್ನು ಪಡ್ಕೊಳ್ಳೋಕ್ಕೆ ವ್ರತ ತಪ ಇವೆಲ್ಲ ಸಾಧನ. ಅದಿಲ್ಲದಲೇ ಏನೂ ಆಗಲ್ಲ. ಆದರೆ ಕೊನೆಯಲ್ಲಿ ಯಾತ್ರೆಯಿಂದ ಆಗುತ್ತೆ? ಧ್ಯಾನದಿಂದ ಸಿದ್ಧಿ ಆಗುತ್ತೆ. ಧ್ಯಾನ ಎಲ್ಲಿಂದ ಆಗುತ್ತೆ? ನನ್ನಿಂದಲೇ ಆಗುತ್ತೆ, ನಾನೇ ಮಾಡಬೇಕು. ಸಾಧನಗಳೇನೂ ಧ್ಯಾನ ಮಾಡಲ್ಲ. ಅರ್ಥ ಆಗ್ತಿದೆಯಾ ಹೇಳಿದ್ದು? ಹೇಳ್ತಿದ್ದಾರೆ. ಬನ್ನಿ ಜ್ಞಾನಿಗಳಿಗೆ ಗಮನಿಸಿ, ಪರಮವೆಂದು ಏಕೆ ಹೇಳಿದೆ? ಏಕೆಂದರೆ ತಾವು ಸಾಧನದ ಅಭಾವದಲ್ಲಿ ಸಾಧ್ಯವನ್ನು ಪಡೆದಿರಿ. ಕಾರಣವಿಲ್ಲದೆ ಕಾರ್ಯದ ಪ್ರಾಪ್ತಿ ಅಸಂಭವ ಇದೆ. ಆದರೆ ಯಾರು ಸಾಧನವನ್ನು ಸಾಧ್ಯವನ್ನು ತಿಳಿಯುತ್ತಾರೆ ಅವನನ್ನಂತೂ ಬಹಿರಾತ್ಮ ಅಂತ ಹೇಳ್ತಾರೆ. ಯಾರು ಸಾಧನದ ಅಭಾವದಲ್ಲಿ ಸಾಧ್ಯವನ್ನು ಸಿದ್ಧಿ ಮಾಡಲು ಇಚ್ಛಿಸುವನೋ ಅವನನ್ನು ಪರಮ ಬಹಿರಾತ್ಮ ಅಂತ ಹೇಳ್ತಾರೆ. ಅತ್ಯಂತ ಬಹಿರಾತ್ಮನೇ. ಅವರಂತೂ ಅಜ್ಞಾನಿ ಇದ್ದರು. ಆದರೆ ನೀನು ಸಾಧ್ಯವನ್ನು ತಿಳಿದು ಕೂಡ ಸಾಧನ ವಿಹೀನಾಗಿ ಸಾಧ್ಯದ ಪ್ರಾಪ್ತಿಯ ಮಾತನ್ನು ಆಡುವೆಯಾದರೆ ಪರಮ ಅಜ್ಞಾನಿ ಇರುವೆ. ಗೊತ್ತು ಸಾಧನ ಅಂದ್ರೇನು ಅಂತಲೂ ಗೊತ್ತು, ಸಾಧ್ಯ ಅಂದ್ರೇನು ಅಂತಲೂ ಗೊತ್ತು. ಆದರೂ ನೀನು ಯಾವುದೇ ಪ್ರಯತ್ನವನ್ನು ಸಾಧ್ಯವನ್ನು ಪಡೆಯೋದಕ್ಕೆ ಯಾವುದೇ ಇದನ್ನು ಮಾಡ್ತಾ ಇಲ್ಲ, ಬರೀ ಮಾತಾಡ್ತಾ ಇದೆಯಾ, ಪ್ರಯತ್ನವನ್ನು ಮಾಡ್ತಿಲ್ಲ. ಅಂದರೆ ನಿನ್ನಂತಹ ಅಜ್ಞಾನಿ ಯಾರೂ ಇಲ್ಲ. ಆದ್ದರಿಂದ ನಾವು ಅದರಲ್ಲಿ ಪರಮ ಶಬ್ದ ಜೋಡಿಸಿದ್ದೀವಿ. ಪರಮ ಶಬ್ದ ಯಾಕೆ ಜೋಡಿಸಿದ್ದಾರೆ ಅಂತಂದರೆ ಪ್ರಯತ್ನವನ್ನು ಮಾಡಬೇಕು, ಪುರುಷಾರ್ಥವನ್ನು. ಇನ್ನು 2 ಜೀವಗಳು ಭ್ರಮಿತವಿವೆ. ಸಾಧನದ ಅಭಾವದಲ್ಲಿ ಯಾರು ಸಾಧ್ಯದ ಪ್ರಾಪ್ತಿಯಲ್ಲಿಯೇ ತೊಡಗಿದ್ದಾರೆ, ಸಾಧನೆಗಳೇನೂ ಇಲ್ಲ, ಅದು ಸಾಧ್ಯವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತು 2ನೇವರು ಸಾಧನ ಹಿಂದೆ ಓಡ್ತಾ ಇದ್ದಾರೆ. ಹಿಂದೆ ಕಾಡಲ್ಲೂ ಚಾತುರ್ಮಾಸ ಮಾಡಿಬಿಡೋರು, ಹೋಗಿ ಗುಹೆ ಒಳಗೆ ಕೂತರು ಅಂದರೆ 4 ತಿಂಗಳು ಮುಗಿದು ಮಹಾವೀರ ಸ್ವಾಮಿ ಮೋಕ್ಷ ಕಲ್ಯಾಣ ಬರೋವರೆಗೂ ಹೊರಗೆ ಬರ್ತಿರಲಿಲ್ಲ. ಕಾರ್ತೀಕ ಅಮಾವಾಸ್ಯೆ ಕಳೆದ ಮೇಲೆ ಹೊರಗಡೆ ಬರೋರು.
ಚಾತುರ್ಮಾಸ ಆಗೋದು ಮಾಡ್ತಿರ್ಲಿಲ್ಲ. ಕುಂದು ಸ್ವಾಮಿಗಳು 4 ತಿಂಗಳು ಉಪವಾಸ ಇರೋರು. ಒಂದು ಸಲ ಒಳಗೆ ಹೋದರೆ 4 ತಿಂಗಳು ಹೊರಗೆ ಬರ್ತಿರ್ಲಿಲ್ಲ ಅವರು. ಧ್ಯಾನದಲ್ಲಿ ಕೂತು ಬಿಡೋರು, ಹೇಳ್ತಿರ್ಲಿಲ್ಲ ಕೂತು ಜಾಗದಿಂದ. ಯಾಕೆ ಬೇಕು ಪೆಂಡಾಲ್, ಯಾಕೆ ಬೇಕು ಪತ್ರಿಕೆ, ಯಾಕೆ ಬೇಕು, ಏನು ಯಾಕೆ ಬೇಕು? ಆದರೆ ಇವತ್ತು ಅದೆಲ್ಲ ಇಲ್ದಲೇ ಏನೂ ಇಲ್ಲ. ಇವಾಗ ಬಹಳಷ್ಟು ಜನ ಹಾಗೆ ಮಾಡ್ತಿದ್ದಾರೆ. ಪತ್ರಿಕೆ ಪ್ರಿಂಟ್ ಮಾಡ್ಸೋಕ್ಕೆ ಕೊಡ್ತಾ ಇಲ್ಲ, ದೊಡ್ಡ ದೊಡ್ಡ ಬ್ಯಾನರ್ಗಳು ಇದೆಲ್ಲ ಮಾಡಿ ಮೊಬೈಲಲ್ಲಿ ಹಾಕಿಬಿಡ್ರಿ. ಹೌದು, ಮೊಬೈಲಲ್ಲಿ ಹಾಕಿಬಿಡ್ರಿ, ಬರೋಷ್ಟು ಬರಲಿ. ಯಾರಿಗೆ ಭಕ್ತಿ ಇದೆಯೋ, ಯಾರಿಗೆ ಬರಬೇಕು ಅನ್ಸೋರು ಬರ್ತಾರೆ ಅಷ್ಟೇ. ಸಂಖ್ಯೆಯಿಂದ ಏನೂ ಇದಾಗಲ್ಲ. ಆದರೆ ಎಷ್ಟು ಜನ ಲಾಭ ಪಡ್ಕೋತಾರೆ ಚಾತುರ್ಮಾಸದ್ದು. ಆ ಸಮಯದಲ್ಲಿ ಬಂದು ಪೂಜೆ, ಇದು ಭಕ್ತಿ, ಸ್ವಾಧ್ಯಾಯ ಎಲ್ಲ ಮಾಡಿರು ಅಂದರೆ ಅವರು ಅದರ ಲಾಭ ತಗೊಂಡ್ರು. ಬಂದು ಊಟ ಮಾಡಿ ಹೋಗೋರು ಏನು ಮಾಡ್ತಾರೆ? ಜೈಕಾರ ಹಾಕ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಅವ್ರಿಗೇನು ಲಾಭ ಆಗ್ತಿದೆ? ಯಾರು ಸಾಧ್ಯದ ಪ್ರಾಪ್ತಿಯಲ್ಲಿಯೇ ತೊಡಗಿದ್ದಾರೆ, ಮತ್ತು ಎರಡನೆಯವರು ಸಾಧನದ ಹಿಂದೆ ಓಡ್ತಾ ಇದ್ದಾರೆ. ಮೈಕ್ ಬೇಕು, ಹಾರ ಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು, ಬರೀ ಅದರಲ್ಲೇ ತೊಡಗಿದ್ದಾರೆ ಅವರು. ಅದನ್ನೇ ಮಾಡ್ತಾರೆ, ಸಾಧನ ಹಿಂದೆ ಓಡ್ತಾರೆ. ಸಾಧ್ಯದ ಲಕ್ಷ್ಯವೇ ಕಾಣಿಸುತ್ತಿಲ್ಲ. ಸಾಧನ ಅಲ್ಲ. ಯಾರು ಸಾಧನವನ್ನು ಸಾಧ್ಯವೆಂದು ಮನಸ್ಸಿಕೊಳ್ಳುತ್ತಾರೆ ಅವರು ಸಾಧ್ಯವನ್ನು ಪಡೆಯೋದಿಲ್ಲ, ಸಾಧನವನ್ನು ಪಡೆಯೋದಿಲ್ಲ. ಸಾಧನವೂ ಸಿಗಲ್ಲ ಅವರಿಗೆ, ಸಾಧ್ಯವೂ ಸಿಗಲ್ಲ, ಯಾವುದನ್ನು ಪಡೆಯೋದಿಲ್ಲ. ಹೇ ಜ್ಞಾನಿ, ಸಾಧನವೇ ಇದೆ, ಸಾಧ್ಯ ಒಂದಿಷ್ಟು ಇಲ್ಲ. ಸಾಧನ ಇವಿಲ್ಲದೆ ಸಾಧ್ಯ ಕಿಂಚಿತ್ತೂ ಸಿದ್ಧಿ ಆಗೋದಿಲ್ಲ. ಸಾಧನ ಇಲ್ಲದೆ ಇದ್ರೂ ದೀಕ್ಷಾ ತಗೊಳ್ದ್ರೇ ಬೆಳ್ಳನೆ ಬಟ್ಟೆ ಹಾಸ್ಕೊಂಡು ಮಂಚದ ಮೇಲೆ ಕೂತ್ಕೊಂಡು ಸ್ವಾಧ್ಯಾಯ ಮಾಡ್ತಾ ಆತ್ಮಾನುಭವ ಆಗ್ತಾ ಇದೆ ಅಂತ ಹೇಳಿದರೆ ಸಿದ್ಧಿ ಆಗಲ್ಲ. ಆದ್ದರಿಂದ ಸಾಧನ ಪರಮ ಅನಿವಾರ್ಯ ಇದೆ. ಹಾಗಲ್ಲ, ಇಲ್ಲಿ ಏನೇನು ಹೇಳ್ತಿದ್ದಾರೆ ಅದಕ್ಕೆ ನಾನು ಉದಾಹರಣೆ ಕೊಡ್ತಿದ್ದೀನಿ ಅಷ್ಟೇ. ಹಾಗೂ ಇದ್ದಾರೆ, ಇನ್ನು ಉದಾಹರಣೆ ಕೊಡದೆ ಇದ್ರೆ ತಲೆಗೆ ಹೋಗಲ್ಲ. ಅದಕ್ಕೋಸ್ಕರ ಕೊಡ್ತಿರೋದು. ನಮ್ಗೆ ಯಾರನ್ನೂ ಆಕ್ಷೇಪಣೆ ಮಾಡೋದಿಲ್ಲ. ಇವಾಗೇನು ಪೆಂಡಾಲ್ ಹಾಕೋರು, ಮೈಕ್ ಇಡೋರು, ವ್ಯವಸ್ಥೆ ಮಾಡೋರು, ಊಟಕ್ಕೆ ಹಾಕೋರು, ಅವರೆಲ್ಲ ಅದರಲ್ಲೇ ಭಾಳ ಚೆನ್ನಾಗಾಯಿತು ಚಾತುರ್ಮಾಸ ಅಂತಾರೆ. ಅವರು ಸಾಧನವನ್ನು ಜೋಡಿಸೋದ್ರಲ್ಲಿ, ಅದನ್ನು ಇದು ಮಾಡೋದ್ರಲ್ಲೇ ಮುಗಿಸ್ತಾ ಇದ್ದಾರೆ. ಬಂದು ಮಹಾರಾಜರ ಕೂತ್ಕೊಂಡು 2 ಅಕ್ಷರ ಕೇಳುವಷ್ಟು ಪ್ರಯತ್ನ ಅವರು ಮಾಡ್ತಾ ಇಲ್ಲ. ಅಲ್ಲಿ ಸಾಧನ ಅಷ್ಟೇ ನಡೀತಾ ಇದೆ, ಜೋಡಣೆ ಮಾಡ್ಕೊಳ್ಳೋದೇ ನಡೀತಿದೆ ಅಷ್ಟೇ. ಸಾಧ್ಯ ಯಾವುದು? ನಿನಗೆ ಬಂದು 4 ಅಕ್ಷರ ಕೇಳಿದಾಗ ಮುನಿಗಳ ಬಾಯಿಂದ ಅದು 1 ಅಕ್ಷರನಾದರೂ ಅಕಸ್ಮಾತ್ ನಿನ್ನ ಒಳಗಡೆ ಇಳಿದ್ರೆ ಅದು ಸಾಧ್ಯ. ಇಲ್ಲಿ ಯಾರನ್ನೂ ಆಡ್ಕೊಳ್ಳೋದಿಲ್ಲ, ಯಾರನ್ನೂ ಬಯೋದೂ ಇಲ್ಲ. ಆದರೆ ಉದಾಹರಣೆ ಇಲ್ದಲೇನು ಅರ್ಥ. ಅವನು ಸಾಧನ ಮಾಡಿ ಉಭಯ ಲೋಕದಲ್ಲೂ ಬರಿದಾಗಿದ್ದಾನೆ. ಉಭಯ ಲೋಕದಲ್ಲಿ ಬರಿದು ಎಂದು ಏಕೆ ಹೇಳಿದೆ? ಏಕೆಂದರೆ ವರ್ತಮಾನ ಸುಖವನ್ನು ನೀನು ಬುದ್ಧಿಪೂರ್ವಕವಾಗಿ ಬಿಟ್ಟುಬಿಟ್ಟೆ. ಭವಿಷ್ಯದಲ್ಲಿ ಸಾಧ್ಯದ ಮೇಲೆ ಗುರಿಯೇ ಇಲ್ಲ. ಪ್ರತಿಮಾ ತಗೊಂಡ್ಬಿಟ್ಟಿದೆ, ಉಪವಾಸ ಮಾಡ್ತಿದೆ, ವ್ರತ ಮಾಡ್ತಿದೆ, ಎಲ್ಲ ಮಾಡ್ತಿದೆ. ಯಾಕೆ ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ಲ. ಎಲ್ಲ ಮಾಡ್ತಾ ಇದೆ, ಅರೆ ಯಾಕೆ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಆದ್ದರಿಂದ ಗುರಿನೇ ಇಲ್ಲ. ಆದ್ದರಿಂದ ಭವಿಷ್ಯದಲ್ಲಿ ಸಿಗುವ ಹಾಗಿಲ್ಲ. ಭವಿಷ್ಯದಲ್ಲೂ ಸುಖ ಈಗಲೂ ಸುಖ ಬಿಟ್ಟಿದೀಯಾ? ಯಾತಕ್ಕೆ ಮಾಡ್ತಿದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ, ಗುರಿನೇ ಇಲ್ಲ ಅಲ್ಲ. ಈ ಸುಖನೂ ಇಲ್ಲ, ಆ ಸುಖನೂ ಇಲ್ಲ, ಸಂಸಾರ ಸುಖನೂ ಇಲ್ಲ, ವ್ರತದಿಂದ ಸಿಗಬೇಕು ಆ ಸುಖನೂ ನಿನಗಿಲ್ಲ. ಆದರೆ ಜ್ಞಾನಿ ಸಾಧನ ಅಲ್ಲೇ ಆಗುತ್ತದೆ. ಎಲ್ಲಿ ಸಾಧ್ಯದ ಪ್ರಾಪ್ತಿಯ, ಯಾವುದರಿಂದ ಸಾಧ್ಯ ಪ್ರಾಪ್ತಿಯಾಗತ್ತೆ? ನಾವೆಲ್ಲ ಹೆಣ್ಮಕ್ಳು ಯಾತಕ್ಕೋಸ್ಕರ ಬರ್ತಿದ್ದೀವಿ? ಮುಂದಿನ ಜನ್ಮದಲ್ಲಿ ಮತ್ತೆ ಹೆಣ್ಣಾಗಿ ಹುಟ್ಟೋದು ಬೇಡಪ್ಪ, ರತ್ನತ್ರಯ ಸಿಗಲಿ, ಮುಂದಿನ ಜನ್ಮದಲ್ಲಾದ್ರೂ ರತ್ನತ್ರಯ ಸಿಗಲಿ ಅಂತ ಭಾವದಿಂದ ಬರ್ತಿದ್ವಿ. ಅದೇ ನಮ್ಮ ಗುರಿ ಅಲ್ವಾ?
ಹೌದಲ್ಲ. ಆದರೆ ಸಾಧ್ಯವಿಲ್ಲದೆ ಸಾಧನ ಆಗೋದಿಲ್ಲ, ಸಾಧ್ಯ ಇಲ್ದಲೇ ಸಾಧನ ಆಗೋಲ್ಲ, ಸಾಧನ ಇಲ್ದದ್ದು. ಆದರೆ ಸಾಧನ ಅಲ್ಲೇ ಆಗುತ್ತೆ ಎಲ್ಲಿ ಎಲ್ಲಿ ಕೆಲಸ ಆಗುತ್ತೋ ಅಲ್ಲಿ ಸಾಧ್ಯ ಆಗುತ್ತೆ. ನಿರ್ಗ್ರಂಥ ದೀಕ್ಷೆ ತೆಗೆದುವುದು ಸಾಧನ ಮಾಡುವುದಿದೆ, ಆದರೆ ಸಾಧ್ಯವಂತೂ ಸ್ವಾತ್ಮಸಿದ್ಧಿ ಇದೆ. ನಿರ್ಗ್ರಂಥ ಪದ ತಗೊಂಡೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿಸಿದೀಯಾ, ಬೇಕಾದಷ್ಟು ಲಕ್ಷಾಂತರ ಜನ ಕೂಡ್ತಾ ಇದ್ದಾರೆ, ಪ್ರವಚನ ಲಕ್ಷಾಂತರ ಜನ ಕೂತ್ಕೊಂಡು ತುಟಿ ಪಿಟುಕಂದಲ್ಲೇ ಸಾಧ್ಯ ಇದೆ, ನಮ್ಮ ಉಪದೇಶ ಕೇಳ್ತಿದ್ದಾರೆ, ಎಲ್ಲ ನಡೀತಿದೆ. ಆದರೆ ನಿನ್ನ ಆತ್ಮಕಲ್ಯಾಣದ ಬಗ್ಗೆ ನೀನು ಯೋಚನೆನೇ ಮಾಡಲಿಲ್ವಲ್ಲ ಅಂತ ಹೇಳ್ತಾರೆ. ಸ್ವರ್ಗವಲ್ಲ, ಸ್ವರ್ಗಕ್ಕೆ ಹೋಗುವುದು ಇದು ಭಿನ್ನ ವಿಷಯ. ಆದರೆ ಸಾಧ್ಯದ ಸಿದ್ಧಿಯ ಮೇಲೆ ಲಕ್ಷ್ಯ ಬಿಡದೆ ಸ್ವರ್ಗ ಮತ್ತು ವ್ಯರ್ಥ ಪ್ರಪಂಚದಲ್ಲಿ ತೊಡಗುವುದು ಸಾಧನ ಇಲ್ಲ. ಸಾಧ್ಯದ ಅಭಾವದಲ್ಲಿ ಸಾಧನ ಸಂಭವ ಇಲ್ಲ. ನಾವು ಸಮಯ ಸಾರ ಓದುತ್ತಿದ್ದೇವೆ, ಅನ್ಯಥಾ ತಿಳಿಯಬೇಡಿ. ಹೇಳಿ ಯಥಾರ್ಥವಾಗಿ ಸಾಧ್ಯದ ಮೇಲಿನ ಲಕ್ಷ್ಯ 24 ಗಂಟೆಯಲ್ಲಿ ಎಷ್ಟು ಬಾರಿ ಆಗುತ್ತದೆ? ಲಕ್ಷ್ಯ ಏನು? ನನ್ನ ಆತ್ಮನಲ್ಲಿ ನಾನು ಲೀನ ಆಗಬೇಕು, ನನ್ನ ಆತ್ಮನ ಸ್ವರೂಪವನ್ನು ನಾನು ಕಾಣಬೇಕು ಅನ್ನೋದೇ ಲಕ್ಷ್ಯ. ಆದರೆ 24 ಗಂಟೆಯಲ್ಲಿ ಎಷ್ಟು ಸಲ ನಮ್ಗೆ ಆತ್ಮನ ಬಗ್ಗೆ ಚಿಂತೆ ಮಾಡೋಕ್ಕಾಗತ್ತೆ ಹೇಳಿ ಅಂತ ಕೇಳ್ತಿದ್ದಾರೆ ಯಾರೋ ವಿಶುದ್ಧ ಸಾಗರ ಮಹಾರಾಜರು. ಸಾಧನ ಕೂಡ ಎಷ್ಟು ಆಗುತ್ತಿದೆ ಮತ್ತು ಸಾಧನದ ವಾತಾವರಣ ವಿರಾಧನ ಎಷ್ಟು ಆಗ್ತಿದೆ. ಸಾಧನೆ ಹೆಸರಲ್ಲಿ ಸಾಧನ ಮಾಡ್ತಾ ಅದರಲ್ಲಿ ದೋಷ ಎಷ್ಟಾಗ್ತಿದೆ, ವಿರಾಧನೆ ಎಷ್ಟಾಗ್ತಿದೆ. ಹೇ ಜ್ಞಾನಿ, ನೀನು ಎಷ್ಟು ಸಾಧು ಇದ್ದೀಯಾ ಎಂದು ಶಿಕಾರಿಯನ್ನು ಕೇಳು. ಪೊದೆಯಲ್ಲಿ ಅವಿತು ಕುಳಿತಿದ್ದಾನೆ, ಯೋಗಿಯಂತೆ ಕಾಣುತ್ತಾ ಇದ್ದಾನೆ. ಬಿಲ್ಲು ಬಾಣ ಹಿಡ್ಕೊಂಡು ಒಂದೇ ಇದರಲ್ಲಿ ಸಾಮಾಯಕ್ಕೆ ಹಿಂಗೆ ಕೂತಿರ್ತಾರಲ್ಲ, ಆಗ ಅವನು ಹಾಗೆ ನೆಟ್ಟಿಗೆ ದೃಷ್ಟಿ ಇಟ್ಕೊಂಡು ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದಾನೆ. ಸಾಧು ಹಾಗೆ ಕೂತ್ಕೊಂಡಿದ್ದಾನೆ. ಆದರೆ ಅವನ ಗುರಿ ಪಕ್ಷಿಯನ್ನು ಹೊಡೆಯಲು ಕುಳಿತಿದ್ದಾನೆ. ಅವನ ಗುರಿ ಏನೋ ಪಕ್ಷಿಯನ್ನು ಇದನ್ನು ಹೊಡೆ. ಶಿಕಾರಿ, ಹೇ ಯೋಗಿ, ನೀನು ಕುಳಿತಿರುವುದಂತೂ ಯೋಗಿಯ ಮುದ್ರೆಯಲ್ಲಿ. ನೀನು ಕೂತಿದೀಯಾ? ಇಲ್ಲಿ ಎಲ್ಲದನ್ನೂ ಮುನಿಗಳಿಗೆ ಹೇಳ್ತಿದ್ದಾರೆ. ಇಲ್ಲಿ ಹೇಳಿರೋ ಒಂದೊಂದು ಪದನ್ನು ಒಂದೊಂದು ಇದು ಕೂಡ ಮುನಿಗಳಿಗೆ, ಅಂದರೆ ಬಹುಶಃ ಅವತ್ತಿನ ಕಾಲದಲ್ಲೂ ತಪ್ಪನ್ನು ಮಾಡುತ್ತಿದ್ದಂಥ ಮುನಿಗಳಿದ್ರು ಅಂತ ಕಾಣುತ್ತೆ. ಅವ್ರಿಗೋಸ್ಕರ ಇಷ್ಟೆಲ್ಲ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಹೇಳಿರೋ ಒಂದೊಂದು ಪದನೂ ಕೂಡ ಎಲ್ಲನೂ ಬಿಟ್ಟು ಬಂದು ಮುನಿದೀಕ್ಷೆ ತಗೊಂಡೆ. ತಪಸ್ಸು ಮಾಡ್ತಾ ಇದೀಯಾ, ಉಪವಾಸ ಮಾಡ್ತಿದೀಯಾ, ವಿಹಾರ ಮಾಡ್ತಿದೀಯಾ, ಎಲ್ಲ ಮಾಡ್ತಿದೀಯಾ, ಆದರೆ ಆತ್ಮನ ಕಡೆಗೆ ನಿನ್ನ ಗಮನ ಇಲ್ಲ. ನಿಜಾತ್ಮ ಪಕ್ಷಿಯನ್ನು ಕೊಲ್ಲುತ್ತಿದ್ದಾನೆ. ಆ ದೃಷ್ಟಿನಲ್ಲಿ ಆ ಪಕ್ಷಿ ನೋಡ್ತಿದ್ದಾನೆ. ಆತ್ಮ ಅನ್ನುವಂಥ ಹಂಸ ಪಕ್ಷಿ ಇದ್ದಾನಲ್ಲ ಒಳಗಡೆ, ಅವನನ್ನು ಕೊಲ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಶರೀರದ ಮರೆಯಲ್ಲಿ ನೀನು ಏನು ಹೇಳಲಿ ನೀವು ಸಹಿಸಿಕೊಳ್ಳಲಾರಿರಿ. ಗೊಮ್ಮಟೇಶದಲ್ಲಿ ಎಲ್ಲ ಆಚಾರ್ಯ ಮಹಾರಾಜರು ವಿಶುದ್ಧ ಸಾಗರರಿಂದ ಅಧ್ಯಾತ್ಮ ಕೇಳಬೇಕು ಎಂದು ಹೇಳುತ್ತಿದ್ದರು. ಮಸ್ಕಾಭಿಷೇಕಕ್ಕೆ ಬಂದಿದ್ರಲ್ಲ, ಬಹಳ ಜನ ಇದ್ರಲ್ಲ, ಅವರೆಲ್ಲರೂ ಅವ್ರ ಬಾಯಿಂದ ಅಧ್ಯಾತ್ಮ ಕೇಳಬೇಕು. ಆದರೆ ನಾನು ಯೋಚಿಸಿದ್ದೆ, ಇಷ್ಟು ದೊಡ್ಡ ದೊಡ್ಡ ಆಚಾರ್ಯರ ಮುಂದೆ ನಾನು ಏನು ಸಮಯ ಸಾರ ಹೇಳಬಲ್ಲೆ? ಅವರೆಲ್ಲ ದೊಡ್ಡ ದೊಡ್ಡವರು, ಬಹಳ ವರ್ಷದಿಂದ ತಪಸ್ಸು ಮಾಡ್ತಿರೋರು, ಇವ್ರಿಗಿಂತ ಬಹಳ ಮೊದಲೇ ದೀಕ್ಷೆ ತೊಗೊಂಡವರು. ಅವ್ರ ಮುಂದೆ ನಾನೇನು ಹೇಳೋಕ್ಕಾಗತ್ತೆ? ಅಧ್ಯಾತ್ಮ ಹೇಳಬಲ್ಲೆ. ಆದರೆ ನನಗೆ ಅನ್ನಿಸಿತು, ಆ ದಿನ ಅಧ್ಯಾತ್ಮ ಒಂದು ದೊಡ್ಡ ಶಕ್ತಿ ಇದೆ. ಏನಿದೆ ಅದು? ದೊಡ್ಡ ಶಕ್ತಿ ಇದೆ. ಪ್ರವಚನ ಮಾಡಿದೆ ಆಚಾರ್ಯ ವರ್ಧಮಾನ ಸಾಗರರು, ಆಚಾರ್ಯ ಪದ್ಮನಂದಿಗಳು, ಆಚಾರ್ಯ ವಿರಾಗ ಸಾಗರ, 3 ಆಚಾರ್ಯ ಮಹಾರಾಜರು ಸಮೀಕ್ಷೆ ಮಾಡಿದರು. ಚೆನ್ನಾಗಿ ಚಕ್ರದಲ್ಲಿ ತಿರುಗಿಸಿದರು. ಅಂತ್ಯದಲ್ಲಿ ಸತ್ಯ ಇದೆ ಅಂತ ಹೇಳಿ ಅವರು 3 ಜನ ಇವರ ಅಧ್ಯಾತ್ಮದ ಪ್ರವಚನವನ್ನು ಕೇಳಿ ಇವರನ್ನು ಚೆನ್ನಾಗಿ ತಿರುಗಿಸಿ ಅವರಿಗೆಲ್ಲ ಮತ್ತೆ ಪ್ರಶ್ನೆಗಳನ್ನು ಕೇಳಿ ಇದು ಮಾಡಿ ಎಲ್ಲ ಮಾಡಿ ಸತ್ಯವನ್ನು ಹೇಳಿದರು. ಗ್ರಂಥದ ಹೆಸರು ಸಮಯ ಸಾರ ಅಲ್ಲ, ಗ್ರಂಥದ ಹೆಸರು ಸಮಯ ಪಾಹುಡ. ಏನು ಹೇಳ್ತಿದ್ದಾರೆ? ಸಮಯ ಸಾರ ಅಂತೀವಲ್ಲ, ಸಮಯ ಸಾರ ಅಲ್ಲ, ಗ್ರಂಥದ ಹೆಸರೇನು? ಸಮಯ. ಈ ಸಮಯ ಪಾಹುಡ ಗ್ರಂಥದಲ್ಲಿ ಸಮಯ ಸಾರದ ಮಾತಿದೆ. ಸಮಯ ಸಾರ ಕಾಗದವಲ್ಲ, ಸಮಯ ಸಾರ ಶಬ್ದವಲ್ಲ, ವಾಣಿಯಲ್ಲ, ಸಮಯ ಸಾರ ದ್ರವ್ಯಮನವಲ್ಲ, ಸಮಯ ಸಾರ ರಾಗಾದಿ ಭಾವ ಅಲ್ಲ, ಸಮಯ ಸಾರ ಕಥಂಚಿತ್ ಭಾವ ಮನವಲ್ಲ, ಸಮಯ ಸಾರ ಚಿತ್ ಜ್ಯೋತಿ ಸ್ವರೂಪ ಇದೆ. ಸಮಯ ಸಾರ ಏನಿದೆ? ಚಿತ್ ಜ್ಯೋತಿ ಸ್ವರೂಪ, ಆತ್ಮಸ್ವರೂಪ ಇದೆ. ಸ್ವರೂಪದ ವರ್ಣನೆ ಮಾಡುವ ಈ ಸಮಯ ಪಾಹುಡ ಗ್ರಂಥ ಇದೆ. ಸಮಯ ಎಂದರೆ ಆತ್ಮ, ಸಾರ ಎಂದರೆ ರತ್ನತ್ರಯ.
ಸಮಯ ಎಂದರೆ ಆತ್ಮ, ಸಾರ ಅಂದರೆ ರತ್ನತ್ರಯ. ರತ್ನತ್ರಯ ಮಂಡಿತ ಭೂಷಿತನಾದ ಆತ್ಮ ಸಮಯ ಸಾರ ಇದೆ. ನಿರ್ಗ್ರಂಥ ಮುನಿವೇಶವನ್ನು ಧರಿಸಿ ಆತ್ಮನಿಗಾಗಿ ಆತ್ಮನನ್ನ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಯಾರು ಶ್ರಮ ಪಡ್ತಾರೆ ಅದೇ ನಿಜವಾದ ಸಮಯ ಸಾರ ಇದೆ. ಸಮಯ ಎಂದರೆ ಸಿದ್ಧರು ಪರಮ ಸಮಯದಲ್ಲಿ ಲವಲೀನರಾಗಿದ್ದಾರೆ. ಅವರು ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮದಿಂದ ಪೂರ್ಣ ವಿಮುಕ್ತರಾಗಿದ್ದಾರೆ. ಏನಂತಾಗಿದ್ದಾರೆ ಅವರು? ದ್ರವ್ಯಕರ್ಮ, ಭಾವಕರ್ಮ ಮತ್ತು ನೋಕರ್ಮ ಮೂರರಿಂದಲೂ ಮುಕ್ತ. ಅದೇ ಸಾರವಿದೆ. ಶುದ್ಧ ಆತ್ಮನೇ ಸಮಯ ಸಾರನಿದ್ದಾನೆ. ಎಲ್ಲ ಸಿದ್ಧಾತ್ಮರು ಸಮಯ ಸಾರ ಇದ್ದಾರೆ. ಏಕೆಂದರೆ ಅವರು ಸಂಪೂರ್ಣವಾಗಿ ಮೂರು ರೀತಿಯ ಶರೀರದಿಂದ ರಹಿತರಾಗಿದ್ದಾರೆ. ಸಾಕಾ? ಹೇಳೋಣ. ಸಮಯ ಎಂದರೆ ಪಂಚಾಚಾರ. ಸಮಯ ಅಂದ್ರೇನು? ಪಂಚಾಚಾರದಿಂದ ಯುಕ್ತ ಆತ್ಮ ಸಾರಭೂತವಿದೆ. ಆಚಾರ್ಯ ಭಗವಂತರ ಆತ್ಮವೇ ಸಮಯ ಸಾರ. ಸಮಯ ಎಂದರೆ ಆಗಮ. ಆಗಮನ ಸಾರವನ್ನು ತಿಳಿಯುವಂಥ ಉಪಾಧ್ಯಾಯ ಪರಮೇಷ್ಠಿಯ ಯಾವ ಆತ್ಮವಿದೆ ಅದೇ ಸಮಯ ಸಾರ ಇದೆ. ಸಮಯ ಎಂದರೆ ಸಾಧನ. ಯಾರು ಸಮಯವನ್ನು ಸಮಯದಲ್ಲಿ ತಿಳಿದು ನಿಜಾತ್ಮಲ್ಲಿ ಲವಲೀನರಿರ್ತಾರೆ ಇಂಥ ಸಾಧು ಪರಮೇಷ್ಠಿ ಸಮಯ ಸಾರ ಇದ್ದಾರೆ. ಪಂಚ ಪರಮೇಷ್ಠಿ ಸಮಯ ಸಾರ ಇದ್ದಾರೆ. ನಿಜವಾದ ಸಮಯ ಸಾರ ಯಾರು? ಅರಿಹಂತರು, ಸಿದ್ಧರು, ಆಚಾರ್ಯ, ಉಪಾಧ್ಯಾಯ ಸಾಧುಗಳೇನಿದ್ದಾರೆ ಇವರೇ ನಿಜವಾದ ಸಮಯ ಸಾರ ಇದ್ದಾರೆ. ಸಮಯ ಎಂದರೆ ಸಮಯ. ಅದರಲ್ಲಿ ಸ್ವಾತ್ಮ ಸಮಯದ ವರ್ಣನೆ ಇದೆ. ಸ್ವಾತ್ಮ ಅಂದರೆ ನನ್ನ ಆತ್ಮನ ಸಮಯದ ವರ್ಣನೆ ಇದೆ. ಇಂಥ ಜಿನ ಆಗಮ ಜಿನೇಂದ್ರರು ಹೇಳಿದ ಯಾವ ವಾಣಿ ಇದೆ ಅದೇ ಸಮಯ ಸಾರ ಇದೆ. ಸರಸ್ವತಿ ಇದೆ ಸಮಯ ಸಾರ. ಸಮಯ ಎಂದರೆ ಆತ್ಮ. ಯಾವುದು ಆತ್ಮನ ಧ್ರುವ ಸ್ವಭಾವವಿದೆ ಅದೇ ಸಮಯ ಸಾರ ಇದೆ. ಈ ಅರ್ಥಗಳಲ್ಲಿ ಗ್ರಂಥದ ಹಾಳೆಗಳಲ್ಲಿ ಬರೆದ ಸಮಯ ಸಾರ ಎಲ್ಲಿಯೂ ಇಲ್ಲ. ಭ್ರಮೆಗೊಳಗಾಗಬೇಡಿ. ಇದನ್ನು ವಿಶುದ್ಧ ಸಾಗರರು ಹೇಳುತ್ತಿಲ್ಲ. ಸಮಯ ಸಾರದ ಮೇಲೆ ಅಧ್ಯಾತ್ಮ ಅಮೃತ ಕಲಶದ ರೂಪದಲ್ಲಿ ಆಚಾರ್ಯ ಅಮೃತ ಚಂದ್ರ ಸ್ವಾಮಿ ಒಂದು ಸ್ವತಂತ್ರ ಗ್ರಂಥ ಇದೆ. ಪಂಡಿತ್ ಜಗಮೋಹನ್ ಲಾಲ್ ಶಾಸ್ತ್ರಿ ಎಂದು ತಿಳಿಯಬೇಡಿ, ಅದಂತೂ ಈಗ ಬರೆದಿದ್ದಾರೆ. ಇದರ ಮೇಲೆ ವಿಶಾಲ ಸಂಸ್ಕೃತದಲ್ಲಿ ಗ್ರಂಥ ಪರಮ ಅಧ್ಯಾತ್ಮ ತರಂಗಿಣಿ ಇದೆ. ಈ ಗ್ರಂಥದಲ್ಲಿ ಸಮಯ ಸಾರದ 8 ಅರ್ಥವನ್ನು ಹೇಳಿದ್ದಾರೆ. ಆದ್ದರಿಂದ ಇಂಥ ಸಮಯ ಸಾರ ಭೂತ ಆತ್ಮನಲ್ಲಿ ಹೇಗೆ ಪ್ರವೇಶ ಮಾಡಲಿ ಅಂದರೆ ಜೀವದೊಳಗೆ ಹೆಂಗೆ ಅದಕ್ಕೆ ಕುಂದ ಹೇಳ್ತಾರೆ. ಹೇ ಯೋಗೀಶ್ವರ, ಈಗ ನೀವು ಸಮಯವನ್ನು ತಿಳಿ. ಏನು ಮಾಡಬೇಕು ಇವಾಗ? ಫಸ್ಟು ಸಮಯ ಅಂದರೆ ಏನು ಅಂತ ತಿಳಿ. ಆದರೆ ಸಮಯ ಬಂದಾಗಲೇ ತಿಳಿ. ನೋಡು, ಭಾಷಾ ಸಮಯ ಸಾರದ್ದಿದೆ. ಅದನ್ನು ಬೇರೆಲ್ಲೋ ತೆಗೆದುಕೊಂಡು ಹೋಗಬೇಡ. ಈ ವಿಷಯದಲ್ಲಿ ಎಲ್ಲರಿಗೂ ಭಯವಾಗುತ್ತದೆ. ಏಕೆಂದರೆ ಸಮಯ ಸಾರವನ್ನು ನಾನು ಹೀಗೆ ಹೇಳಿದರೆ ಈ ಜನಗಳೇ ಹೇಳುತ್ತಾರೆ, ವ್ಯವಹಾರ ಲೋಪವಾಗುವುದಿಲ್ಲವೇ? ಯಾರು 25 ವರ್ಷಗಳಿಂದ ಸಮಯ ಸಾರದ ಪಾಠ ಮಾಡುತ್ತಿದ್ದರು ಅವರು ಮುಂದೆ ನಾನು ಸಮಯ ಸಾರ ಹೇಳಿದೆ ಕೈ ಜೋಡಿಸಿ ಹೇಳಿದರು, ವ್ಯವಹಾರ ಲೋಪವಾಗುತ್ತದಲ್ಲವೇ? ನಾವು ಹೇಳಿದರು. ಈಗ ತಿಳಿದು ಬರುತ್ತಿದೆ ಸೊಲ್ಲಾಪುರದ ಘಟನೆ. ಪಂಡಿತ್ಜಿ ಕೈ ಮುಗಿದು ಹೇಳಿದರು, ಇಷ್ಟು ಆಳವಾಗಿ ನಾವು ಹೇಳೋದಿಲ್ಲ. ಎಲ್ಲ ಪಂಡಿತರುಗಳು ದೊಡ್ಡ ದೊಡ್ಡ ಪಂಡಿತರುಗಳು ಶಾಸ್ತ್ರಿ ಅಂತ ಅನ್ನಿಸ್ಕೊಂಡವರು, ಎಲ್ಲ ವ್ಯಾಕರಣ, ಛಂದಸ್ಸು, ನ್ಯಾಯ, ಅಲಂಕಾರ ಎಲ್ಲದನ್ನು ಅರ್ದು ಕುಡಿದವರು. ಅವರೇನು ಹೇಳ್ತಾರೆ, ಇಷ್ಟು ವಿವರಣೆಯಿಂದ ನಾವು ಕೂಡ ಇದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಹೇಳೋದು ನೀವು ನಿಶ್ಚಯಾಭಾಸದಲ್ಲಿ ಹೇಳುತ್ತೀರಾ, ಆದ್ದರಿಂದ ಹೇಳುವುದಿಲ್ಲ. ನಿಶ್ಚಯಾಭಾಸ ಅಂತಂದರೆ ನಿಶ್ಚಯವನ್ನು ಒಂದು ರೀತಿ ಗೌಣ ಮಾಡಿ ಹೇಳೋದು. ನಿಶ್ಚಯ ನೇಮಂತೂ ಗಂಭೀರ ಇದೆ. ಆದ್ದರಿಂದ ಗಮನಿಸಿ, ಸಮಯ ಸಾರ ಕೇಳುವ ಸಮಯ ದಾರಿ ತಪ್ಪಬೇಡಿ, ಕೇಳಿ ತಿಳಿದುಕೊಳ್ಳಿ. ಸಮಯ ಸಾರ ಕೇಳುವಂಥ ಸಮಯದಲ್ಲಿ ನಿಮಗೇನೇ ಅನುಮಾನ ಬಂದರೂ ಕೂಡ ಕೇಳಿ ತಿಳ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನು ಅಂದ್ಕೋಬೇಡಿ. ಸ್ಯಾದ್ವಾದ ಶೈಲಿಯಿಂದ ಸಮಯ ಸಾರ ನೀವು ತಿಳಿಯಬೇಕು. ಆದ್ದರಿಂದ ಪುನಃ ಗಮನಿಸಿ, ಹೇ ಯೋಗೀಶ್ವರ, ಸಮಯವನ್ನು ತಿಳಿ, ಸಮಯದ ಮೂಲಕ ತಿಳಿ, ಸಮಯಕ್ಕಾಗಿ ತಿಳಿ, ಸಮಯದಿಂದ ತಿಳಿ, ಸಮಯದಲ್ಲಿ ತಿಳಿ. ಆಗ ತಿಳಿದು ಬರುತ್ತದೆ. ಸಮಯ ಸಾರವನ್ನು ಯಾರ್ಯಾರು ತಿಳಿಸಿದರು, ಏತಕ್ಕಾಗಿ ತಿಳಿಸಿದರು? ಅವರೆಲ್ಲ ಸಮಯದಿಂದಲೇ ತಿಳಿಸಿದರು, ಸಮಯದಲ್ಲಿಯೇ ತಿಳಿಸಿದರು, ಸಮಯವನ್ನೇ ತಿಳಿಸಿದರು, ಸಮಯದಿಂದಲೇ ತಿಳಿಸಿ. ಇದೇ ಸಮಯ ಸಾರ. ಅಂದರೆ ಸಮಯ ಅಂದರೆ ಆತ್ಮ ಅಂತ ಇದೆ. ಆತ್ಮನೇ, ಆತ್ಮನಿಗಾಗಿ, ಆತ್ಮನಲ್ಲೇ
ಆತ್ಮನಿಗೋಸ್ಕರ ಆತ್ಮನ ವಿಷಯವನ್ನು ಹೇಳಿದರು. ಅಂದರೆ ಸಮಯ ಅಂತ ಹೇಳ್ತಿದೆ. ಸಮಯ ಏನು ಹೇಳ್ತಾರೆ? ಸಮಯವನ್ನು ತಿಳಿ, ಸಮಯದ ಮೂಲಕ ತಿಳಿ, ಸಮಯಕ್ಕಾಗಿ ತಿಳಿ, ಆತ್ಮನಿಗಾಗಿ ತಿಳಿ, ಸಮಯದಿಂದ ತಿಳಿ, ಆತ್ಮನಿಂದಲೇ ತಿಳಿ, ಸಮಯದಲ್ಲಿ ತಿಳಿ, ಆತ್ಮನಲ್ಲಿ ತಿಳಿ. ಆಗ ತಿಳಿದು ಬರುತ್ತೆ. ಏನು ತಿಳಿದು ಬರುತ್ತೆ? ಸಮಯ ಸರ್ವನ್ನು ಯಾರು ತಿಳಿಸಿದರು? ಏತಕ್ಕಾಗಿ ತಿಳಿಸಿದರು? ಅವರೆಲ್ಲ ಸಮಯದಿಂದಲೇ ತಿಳಿಸಿದರು. ಅವರೆಲ್ಲ ಆತ್ಮ ಧ್ಯಾನದಲ್ಲಿ ಲೀನವಾಗಿ ಅವರ ಧ್ಯಾನದಲ್ಲಿ ಅವರಿಗೆ ಏನು ಕಾಣಿಸ್ತಲ್ಲ ಅದನ್ನೇ ಅವರು ನಮಗೆ ತಿಳಿಸಿದ್ದಾರೆ. ಧ್ಯಾನದಲ್ಲಿ ಕಂಡಿದ್ದನ್ನು ತಿಳಿಸಿದ್ದಾರೆ. ಬೇರೆ ಏನನ್ನು ಹೇಳಿ, ಸಮಯ ಅಂದರೆ ಆತ್ಮ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಪ್ರತಿ ಸಲ ಸಮಯ ಅಂತ ಹೇಳಿದಾಗೆಲ್ಲ ಆತ್ಮನನ್ನೇ ತಗೋಬೇಕು. ಸಮಯದಲ್ಲಿಯೇ ತಿಳಿಸಿದರು, ಆತ್ಮನಲ್ಲೇ ತಿಳಿಸಿದರು. ಸಮಯವನ್ನೇ ತಿಳಿಸಿದರು, ಆತ್ಮನನ್ನೇ ತಿಳಿಸಿದರು. ಸಮಯದಿಂದಲೇ ತಿಳಿಸಿದರು, ಆತ್ಮನಿಂದಲೇ ತಿಳಿಸಿದರು. ಇದೇ ಸಮಯ ಸಾರ ಇದೆ. ಸಂಯೋಗತೋ ದುಃಖಮನೇಕ ಭೇದಂ ಯತೋಷ್ಣುತೆ ಜನ್ಮವನೇ ಶರೀರಿ ತತಸ್ತ್ರಿಯಾಸೌ ಪರಿವರ್ಜನೀಯೋ ಇಯಾಸುನಾ ನಿವೃತ್ತಿಮಾತ್ಮನೀನಾಂ. ಹೇ ಮೋಕ್ಷಾರ್ಥಿ, ಸಮಯವನ್ನಂತೂ ನೀನು ತಿಳಿಯಲಿಲ್ಲ, ಆದರೆ ಷಷ್ಠಿ ವ್ಯಕ್ತಿಯಲ್ಲಿ ಹೊರಟು ಹೋಗಿದ್ದಾನೆ. ಹೇ ಜ್ಞಾನಿ, ಈ ಸಂಬಂಧೇ ಸಮಯವನ್ನು ನಷ್ಟ ಮಾಡುತ್ತದೆ. ಸಂಬಂಧಗಳೇನು ಮಾಡುತ್ತೆ? ಷಷ್ಠಿ ವಿಭಕ್ತಿ ಸಂಬಂಧವನ್ನು ಹೇಳುತ್ತೆ. ಈ ಪುಸ್ತಕ ಯಾರದ್ದು? ಅವನದ್ದು. ಅವನ ಅಂದರೆ ಅದು ಸಂಬಂಧವನ್ನು ಹೇಳುತ್ತೆ. ಈ ಪುಸ್ತಕಕ್ಕೂ ಅವನಿಗೂ ಇರೋ ಸಂಬಂಧ ಅದು ಅವನದ್ದು. ಹೀಗೆ ಷಷ್ಠಿ ವಿಭಕ್ತಿ ಪರಸಾಪೇಕ್ಷಿ ಇದೆ. ಇನ್ನೊಂದು ವಸ್ತು ಬೇಕು. ಷಷ್ಠಿ ವಿಭಕ್ತಿಗೆ ಏನನ್ನ ಹೇಳಬೇಕು ಅಂದರೆ ಇನ್ನೊಬ್ಬ ಇರಬೇಕು. ಪುಸ್ತಕ ಇಲ್ಲಿ ಬಿಟ್ಟು ಹೋಗಿದ್ರು, ಇಲ್ಲೊಂದು ಬ್ಯಾಗ್ ಬಿಟ್ಟು ಹೋಗಿದ್ರು, ಯಾರದ್ದು ಅಂದರೆ ಇನ್ನೊಬ್ಬ ಇರಲೇಬೇಕಲ್ಲ. ಸಂಬಂಧವನ್ನು ಹೇಳುತ್ತೆ. ಜ್ಞಾನಿ ಷಷ್ಠಿಯ ಅಭಾವದಲ್ಲಿ ಉಳಿದ ಸಾಪೇಕ್ಷೆ ಅಥವಾ ಪರಸಾಪೇಕ್ಷಿ ಉಭಯ ರೂಪ ಇದೆ. ಇದು ಷಟ್ಕಾರಕ ಭೇದ ರೂಪವೂ ಇದೆ, ಅಭೇದ ರೂಪವೂ ಇದೆ. ಆದರೆ ಧ್ರುವ ಸತ್ಯವೇನೆಂದರೆ ಈ ಗ್ರಂಥವನ್ನು ತಿಳಿದುಕೊಳ್ಳಬೇಕಾದರೆ ಕಾರಕವನ್ನು ತಿಳಿಯಬೇಕು. ನನಗೂ ಅಷ್ಟೊಂದು ವ್ಯಾಕರಣದ ಗ್ರಂಥ ಇಲ್ಲ. ನನಗೆ ವ್ಯಾಕರಣದ ವಿಷಯದಲ್ಲಿ ನಾನಿನ್ನೂ ಮಗುವೇ. ಏಕೆಂದರೆ ಇದನ್ನು ಸಾವಿರಾರು ಜನ ನೋಡ್ತಾರೆ. ಸಮಯ ಸಾರವನ್ನು ಬಿಡ್ತಾ ಇದ್ದೀನಿ ಅಂದರೆ ನೋಡೋರು ಭಾಳ ಜನ ಇದ್ದಾರೆ. ನಿಧಾನವಾಗಾದರೂ ಸರಿ ಭಾಳ ಜನ ನೋಡ್ತಾರೆ. ಅವರಲ್ಲಿ ನನ್ನದೊಂದು ನಿವೇದನೆ, ನಾನು ವ್ಯಾಕರಣದಲ್ಲಿ ಇನ್ನೂ ಕೂಸೆ. ಇಲ್ಲಿ ಕಾರಕದ ಬಗ್ಗೆ ಆಚಾರ್ಯರು ಹೇಳ್ತಿದ್ದಾರೆ. ಕಾರಕದ ಬಗ್ಗೆ ನನಗೆ ಎಷ್ಟು ತಿಳಿದೆಯೋ ಅಷ್ಟನ್ನು ಮಾತ್ರ ಹೇಳಬಲ್ಲೆ. ನನಗಿಂತ ಹೆಚ್ಚು ತಿಳಿದವರಿದ್ದರೆ ನನಗೆ ನೀವು ತಿಳಿಸಬಹುದು. ನಾನು ಪ್ರಯತ್ನವನ್ನು ಮಾಡ್ತೀನಿ. ಮಹನೀಯರೇ, ಈ ಗ್ರಂಥದಲ್ಲಿ ಪ್ರಮೇಯ, ಪ್ರಮಾತ, ಪ್ರಮಿತಿಯ ವಿಷಯ ಇದೆ. ದರ್ಶನಶಾಸ್ತ್ರ ಇಲ್ಲಿ ಪ್ರಮೇಯವನ್ನು ಹೊರಗೆ ಹುಡುಕುತ್ತದೆ. ಆಧ್ಯಾತ್ಮಶಾಸ್ತ್ರ ಅಲ್ಲಿ ನಿಜದಲ್ಲೇ ಪ್ರಮಾತ, ಪ್ರಮಿತಿಯನ್ನು ಹುಡುಕುತ್ತದೆ. ಏನು ಮಾಡುತ್ತೆ? ದರ್ಶನಶಾಸ್ತ್ರ ಏನು ಮಾಡುತ್ತೆ? ಪ್ರಮೇಯವನ್ನು ಹೊರಗೆ ಹಾಕುತ್ತೆ. ಅದರಲ್ಲಿರುವಂಥ ಕೆಲವೊಂದು ವಿಷಯವನ್ನು ಹೊರಗೆ ಹಾಕುತ್ತೆ. ಆಧ್ಯಾತ್ಮಶಾಸ್ತ್ರ ಏನು ಮಾಡುತ್ತೆ? ನಿಜದಲ್ಲೇ ಪ್ರಮಾತ ಮತ್ತು ಪ್ರಮಿತಿ ಅದೇನಿದೆ ಆ ವಿಷಯವನ್ನು ತನ್ನಲ್ಲೇ ಹುಡುಕುತ್ತೆ, ಹೊರಗಡೆ ಹುಡುಕಲ್ಲ. ನಾನೇ ಪ್ರಮಾತ ಇರುವೆ ಈ ವಿಷಯವನ್ನು ಕೇಳಿ ಜಿನಶಾಸನವೇ ಹೇಳಲು ಸಮರ್ಥವಿದೆ. ಯಾರು ಇದನ್ನು ಹೇಳ್ತಾರೆ ನಾನೇ ಪ್ರಮಾತ ಇದ್ದೀನಿ ಅಂದರೆ ಆ ಒಂದು ವಸ್ತು ಏನಿದೆಯಲ್ಲ ಸಾಧ್ಯ ವಸ್ತು ಅದು ನಾನೇ ಇದ್ದೀನಿ ಅಂತ ಎಲ್ಲಿ ಹೇಳಕ್ಕೆ ಸಹ ದಿನಶಾಸನ ಮಾತ್ರ ಹೇಳುತ್ತೆ. ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಆಚಾರ್ಯ ಭಗವಂತ ಕುಂದ ದೇವರೇ, ತಾವು ಏನನ್ನು ಕೊಟ್ಟುವಿರಿ, ನಾನು ಎಷ್ಟು ಅರಗಿಸಿಕೊಳ್ಳಬಲ್ಲೆ? ಕೈ ತುಂಬ ಬಾದಾಮಿ ಹಾಕಿಬಿಡ್ತೀರ. ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ ಏನಿದೆ ಅದು ಅತ್ಯಂತ ಪೌಷ್ಟಿಕವಾದಂಥ ವಸ್ತು. ಕ್ಯಾಲೋರಿ ಅಂತ ಹೇಳ್ತಾರೆ. ನಮ್ಮ ಆಹಾರದಲ್ಲಿ ಎಲ್ಲದೂ ಇರಬೇಕು, ಎಲ್ಲ ವಿಟಮಿನ್ಗಳು ಇರಬೇಕು, ಎಲ್ಲ ಪ್ರೋಟೀನ್ಸ್ಗಳು ಇರಬೇಕು, ಕಬ್ಬಿಣದ ಅಂಶ ಇರಬೇಕು, ಫ್ಯಾಟ್ ಅಂತಂದರೆ ಎಣ್ಣೆ ಜಿಡ್ಡಿನ ಅಂಶ ಇರಬೇಕು, ಎಲ್ಲ ಇರಬೇಕು. ಅದರಲ್ಲಿ ಎಣ್ಣೆ ಬರ್ತದೆ. ಬಾದಾಮಿ ಎಣ್ಣೆನೂ ತೆಗಿತಾರಲ್ಲ, ಎಣ್ಣೆ ಅದನ್ನು ಡ್ರೈ ಫ್ರೂಟ್ಸನ್ನು ಹೇಗೆ ತಿನ್ನಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನೀವು ಹೇಗೆ ಉಪ್ಪು ಖಾರನ ಹಾಕುತ್ತೀರಿ ಅಡುಗೆ ಒಳಗಡೆ ಹಾಗೆ ತಿನ್ನಬೇಕು. ಆದರೂ ಹೊಟ್ಟೆ ತುಂಬ ರೊಟ್ಟಿ ತಿಂದಂಗೆ ತಿನ್ನೋದಲ್ಲ. ನನಗಿವತ್ತು ನಿನ್ನೆ ಭಾಳ ಸಿಟ್ಟು ಬಂದಿತ್ತು ಆಹಾರ ಕೊಡಬೇಕಾದ್ರೆ. ಕೈ ತುಂಬ ತಂದು ಡ್ರೈ ಫ್ರೂಟ್ಸನ್ನು ಬಾದಾಮನ್ನು ಇದನ್ನು ಎಲ್ಲ ಹಾಕಿಬಿಡ್ತೀರ. ಬಾದಾಮು ದಿನಕ್ಕೆ ಎಂಥ ಆರೋಗ್ಯವಂತ ಮನುಷ್ಯನು ಕೂಡ 4 ರಿಂದ 5 ಬಾದಾಮು, 2-3
ಖರ್ಜೂರ, 3-4 ನಿಮ್ಮ ಎಂಥದ್ದು ನೀವು ಕೊಡ್ತಿರಲ್ಲ, ಏನದು ನೀವು ಕೊಡೋದೇನದು ಜರ್ದಾಳ, ಮನುಕ್ಕ ಮಾತ್ರ ಒಂದು 8-10 ಜಾಸ್ತಿ, ಒಂದು 10-15 ತೊಗೋಬೋದು. ಅದು ತಂಪು ಮಾಡುವಂಥದ್ದು, ಮಿಕ್ಕೆಲ್ಲ ಕಾವು ಮಾಡುವಂಥದ್ದು ಶರೀರನ. ಮನುಕ್ಕ ಅಷ್ಟೇ. ದ್ರಾಕ್ಷಿ ಏನಿದೆ ಅದು ಶರೀರವನ್ನು ತಂಪಾಗಿಡುತ್ತೆ, ಪಿತ್ತವನ್ನು ಕಡಿಮೆ ಮಾಡುತ್ತೆ. ಮಿಕ್ಕಿದ್ದೆಲ್ಲ ಡ್ರೈ ಫ್ರೂಟ್ಸು ಕೂಡ ಕಾವನ್ನು ಜಾಸ್ತಿ ಮಾಡುತ್ತೆ, ಪಿತ್ತವನ್ನು ಹೆಚ್ಚಿಸುತ್ತೆ. ವಿಚಾರ ಅದನ್ನೇ ಹೇಳಿದ್ದಾರೆ, ಸಪ್ತಗುಣದಲ್ಲಿ ವಿವೇಕ ವಿಜ್ಞಾನ ಅಂತ ಇದೆ. ದಾನ ಕೊಡುವಂಥವನಿಗೆ, ಆಹಾರ ಕೊಡುವಂಥವನಿಗೆ 7 ಗುಣಗಳಿರಬೇಕು ನವದಾ ಭಕ್ತಿಯ ಜೊತೆಯಲ್ಲಿ. ಆ 7 ಗುಣಗಳಲ್ಲಿ ವಿವೇಕ ಅನ್ನೋದು ಒಂದು ಗುಣ, ವಿಜ್ಞಾನ ಅನ್ನೋದು ಒಂದು ಗುಣ. ಯಾವ ಆಹಾರವನ್ನು ಎಷ್ಟು ಕೊಡಬೇಕು ಅನ್ನೋ ವಿವೇಕ ನಿನಗಿಲ್ಲ, ನೀ ತಂದಿದ್ಯಾ ಅಂತ ನೀ ತಂದಿದ್ದಷ್ಟು ಅವ್ರ ಕೈಗೆ ಹಾಕಿದೆ ಅಂದರೆ ಅವರ ಆರೋಗ್ಯಕ್ಕೆ ಹಾನಿ ಆದರೆ, ಅವರ ಚರ್ಯೆಯಲ್ಲಿ ದೋಷ ಆಯಿತು ಅಂದರೆ ಆ ಪಾಪ ನಮಗೆ. ಯಾಕೆಂದರೆ ನಾವು ಕೊಟ್ಟ ಆಹಾರದಿಂದ ಅವರಿಗೆ ಅವರ ಸಾಮಾಯಿಕ, ಅವರ ಸ್ವಾಧ್ಯಾಯ ಎಲ್ಲ ಚೆನ್ನಾಗಿ ಆಗಬೇಕಿತ್ತು. ಆದರೆ ನಾವು ನಮ್ಮ ದುರಾಸೆ ಜಾಸ್ತಿ ಕೊಟ್ಟರೆ ನಿಮಗೇನು ಪುಣ್ಯ ಜಾಸ್ತಿ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಆಹಾರ ಕೊಡಬೇಕಾದ್ರೆ ಯಾವುದರ ಜೊತೆ ಏನನ್ನು ಕೊಡಬೇಕು, ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದು ಗೊತ್ತಿರಬೇಕು. ಅದನ್ನು ತಿಳ್ಕೊಳ್ದಲೇ ನಿನ್ನ ಮನೇಲಿ ಇತ್ತು ನೀ ತಂದಿದ್ಯಾ ಅಂಥೇಳಿ ತಂದು ಎಲ್ಲದನ್ನು ತಂದು ಕೈ ಮೇಲೆ ಬಗ್ಸೆ ಒಳಗೆ ಸುರಿಯೋದಲ್ಲ. ಬಹಳ ವಿವೇಕ ಬೇಕು ಆಹಾರ ಕೊಡೋದಕ್ಕೆ. ಪುಣ್ಯ ವಿವೇಕದಿಂದ ಮಾಡಿದ ಕೆಲಸದಿಂದ ಮಾತ್ರ ಬರುತ್ತೆ. ವಿವೇಕ ಇಲ್ಲದೆ ಮಾಡಿದ್ದ ಎಷ್ಟೇ ನೀನು ಕೋಟಿ ದಾನ ಮಾಡಿದ್ರೂ ನಿನಗೆ, ನೀ ಜೀವನ ಎಲ್ಲ ಪ್ರತಿದಿನ ಚೌಕ ಹಚ್ಚಿರು, ನೀನು ವಿವೇಕ ಇಲ್ಲದೆ ಮಾಡ್ತಾ ಇದ್ದೇನೆ, ನಿನಗೆ ಯಾವುದೇ ಲಾಭ ಇಲ್ಲ. ನೆನ್ಪಿಟ್ಕೊಳ್ಳಿ. ಅವರಿಗೆ ಗಂಟ್ಲೆಲ್ಲ ಇದಾಗಿದೆ, ಉರಿತಿದೆ, ಬಾಯಿ ಹುಣ್ಣಾಗಿದೆ ಅಂತ ಹೇಳಿದರೆ ಮತ್ತೆ ಕಾಡೆ ಮಾಡಿ ಲವಂಗ ಎಲ್ಲ ಹಾಕಿಬಿಟ್ಟು ಕಾಡೆ ಮಾಡಿ ಅದನ್ನು ಕೊಡೋಕೆ ಬರ್ತೀರಾ. ಬಾಯಿ ಹುಣ್ಣಾಗಿದೆ ಅಂತ ಹೇಳಿದ್ರಿಗೆ ಅರ್ಥ ಆಗಬೇಕಲ್ಲ. ಯಾರೇ ಆಗಲಿ, ಇದನ್ನು ನಾನು ಒಬ್ರಿಗೆ ಹೇಳ್ತಾ ಇಲ್ಲ. ನಾವು ಅವರ ಸ್ವಭಾವ, ಅವ್ರಿಗೇನಾಗಿದೆ, ಅವ್ರು ಹೇಗಿದ್ದಾರೆ, ಅವ್ರಿಗೇನು ಬೇಕು, ಇದನ್ನು ಹಿಂದಿನ ದಿನವೇ ಜೊತೇಲಿ ಯಾರಿರ್ತಾರಲ್ಲ ಅವ್ರ ಹತ್ರ ತಿಳ್ಕೋಬೇಕು. ಚೌಕ ಇವತ್ತಿದ್ದಂಗೆ ನಾಳೆ ಇರಲ್ಲ. ಇವತ್ತು ಶೀತ ಇರುತ್ತೆ ಶರೀರದಲ್ಲಿ, ನಾಳೆ ಕೆಮ್ಮಾಗಿರುತ್ತೆ, ನಾಡಿದ್ದು ಹೊಟ್ಟೆ ನೋಯಿಸ್ತಿರುತ್ತೆ. ಶರೀರ ಒಂದೇ ರೀತಿ ಇರಲ್ಲ. ಮಹಾರಾಜ್ರಿ ಕಾಡಿಗೆ ಜಾಸ್ತಿ ಹೋಗಿ ಬಂದರು ಅಂದರೆ ನಾವು ಯೋಚನೆ ಮಾಡಬೇಕು, ಏನು ಕೊಡಬೇಕು ಅಂಥ ದಿನ. ಹಾಲು ಜಾಸ್ತಿ ಕೊಡಬಾರ್ದು. ಜೊತೇಲಿ ಯಾರು ಇರ್ತಾರಲ್ಲ ಅವ್ರನ್ನ ಕೇಳ್ಕೊಬೇಕು, ಮಹಾರಾಜ್ರಿ ಹೇಗಿದ್ದಾರೆ, ಆರಾಮಿದ್ದಾರಾ, ಅವ್ರಿಗೇನು ಕೊಡಬೇಕು, ಏನು ಕೊಡಬಾರ್ದು, ನೀವು ವಿವೇಕ ಮಾಡಬೇಕು. ಅದೇ ವಿವೇಕ ಇದೆ. ನಮ್ಮ ಮಕ್ಕಳನ್ನ ಹೆಂಗೆ ಮಾಡ್ತೀವಲ್ಲ, ಸಾಕ್ತೀವಲ್ಲ, ಹಂಗೆ ಅವ್ರಿಗೆ ಆಹಾರ ಕೊಡಬೇಕು. ಮಕ್ಳಿಗೆ ಹೆಂಗೆ ಬೇಕು ಹಂಗೆ ಕೊಟ್ಬಿಡ್ತೀವಿ, ಎಷ್ಟು ಬೇಕಾದ್ರೆ ಅಷ್ಟು ಕೊಟ್ಬಿಡ್ತೀವಿ ಇಲ್ಲಲ್ಲ. ಹಾಗೆ ಬಹಳ ವಿವೇಕದಿಂದ ಮಾಡಬೇಕು. ಸಮಯವನ್ನಂತೂ ನೀನು ತಿಳಿಯಲ್ಲ, ಆದರೆ ಅದಾಯ್ತಲ್ಲ. ಈಗ ಪ್ರಮೇಯ ಪ್ರಮಾತ ಇಲ್ಲಿ ಬಂದ, ನಾನೇ ಪ್ರಮಾತ ಇರುವೆ. ಈ ವಿಷಯವನ್ನು ಕೇವಲ ಜಿನಶಾಸನ ಮಾತ್ರ ಹೇಳುತ್ತೆ. ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ಆಚಾರ್ಯ ಭಗವಂತ ಕುಂದ ದೇವರೇ, ತಾವು ಏನನ್ನು ಕೊಟ್ಟುವಿರಿ, ನಾನು ಎಷ್ಟು ಅರಗಿಸಿಕೊಳ್ಳ, ನೀವೇನೋ ಕೊಟ್ರಿ ನನಗೆ, ಅದನ್ನು ನೀವು ಕೊಟ್ಟಿದ್ದನ್ನು ತಿಂದುಬಿಟ್ಟೆ, ಅರಗಿಸ್ಕೊಳ್ಳೋಕ್ಕೆ ಎಷ್ಟು ಶಕ್ತಿ ಇದೆ, ನಾನೆಷ್ಟು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಇದು ಭಿನ್ನ ವಿಷಯ. ಆದರೆ ನೀವಂತೂ ಏನನ್ನು ಕೊಟ್ಟಿರುವಿರಿ, ಬರೆದಿದ್ದೀರಾ. ಜಗತ್ತಿನ ಜನಗಳು ಹೊರಗಿನ ಜ್ಞೇಯಗಳನ್ನು ತಿಳಿಯುವ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಜಗತ್ತಿನ ಜನಗಳು ಒಳಗಿನ ಜ್ಞೇಯವನ್ನು, ಏನನ್ನು ಪಡ್ಕೋಬೇಕೋ ಸಾಧ್ಯವನ್ನು, ಅದನ್ನು ತಿಳಿಯುವ ಕಿಂಚಿತ್ತು ಪುರುಷಾರ್ಥ ಮಾಡಿಲ್ಲ. ದಿನಾ ಸಮಯ ಸಾರ ಓದ್ತಾರೆ. ಎಷ್ಟೋ ಜನರಿಗೆ ಸಮಯ ಸಾರ ಬಾಯ್ಪಾಠ ಇದೆ. ಆದರೆ ಸಮಯ ಸಾರದಲ್ಲಿ ಏನು ಹೇಳಿದ್ದಾರೆ, ನಾನು ಏನು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ ಚಿಂತೆನ ಮಾಡ್ತಾ ಇಲ್ಲ ಎಂದು ತಿಳಿದವರು ತಿಳಿಯುವವನನ್ನು ತಿಳಿಯಲಿಲ್ಲ. ಎಷ್ಟು ದೊಡ್ಡ ತಪ್ಪು ಇದೆ. ಪ್ರಮಾತ, ಪ್ರಮೇಯ, ಪ್ರಮಿತಿ ಅಥವಾ ಕರ್ತ, ಕರ್ಮ, ಕರಣ, ಕ್ರಿಯಾ ಈ 4ರ ಅಭಾವದಲ್ಲಿ
ಕೆಲಸ ಆಗೋದೇ ಇಲ್ಲ. ಕರ್ತ ಮಾಡೋನಿರಬೇಕು, ಕರ್ಮ ಕೆಲಸ ಇರಬೇಕು, ಕರ್ಣ ಅದಕ್ಕೆ ಬೇಕಾದಂಥ ವಸ್ತು ಇರಬೇಕು, ಅದನ್ನು ಮತ್ತೆ ಮಾಡಬೇಕು. ಈ 4 ಇದ್ದಾಗಲೇ ಯಾವುದೇ ಕೆಲಸ ಆಗೋದು ಅಂತ ಹೇಳ್ತೀವಿ. ಶ್ರೀ ಗುರು ಚಿನ್ವಾಣಿ ಮಾತಾ.